ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೋರಿ ಸ್ನೇಹಮಯಿ ಕೃಷ್ಣ, ಟಿ.ಜೆ. ಅಬ್ರಾಮ್, ಪ್ರದೀಪ್ ಅವರು ಅರ್ಜಿ ಸಲ್ಲಿಸಿದರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಅದನ್ನು ಇಂದಿಗೆ ಮುಂದೂಡಿದರು. ಇಂದು ವಿಚಾರಣೆ ನಡೆಸಿದ ನ್ಯಾಯಾಲಯ ಅದನ್ನು ಶನಿವಾರಕ್ಕೆ ಮುಂದೂಡಿದೆ. ಅದರಂತೆ ಆದಾಯ ಮೀರಿ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯತ್ನಾಳ್ ಅವರು ಅರ್ಜಿ ಸಲ್ಲಿಸಿದರು. ಈ ಸಂಬಂಧಪಟ್ಟಂತೆ ಅದು ವಿಚಾರಣೆ ನಡೆಸಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದೆ. ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇವರು ನಮ್ಮ ಆ್ಯಪ್ನ ರಾಮಚಂದ್ರ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ವಂದನೆಗಳು, ನಮಸ್ಕಾರ. ಅದೇ ರೀತಿ ಎಸ್.ಜಿ. ವೀರಣ್ಣ ಅವರು ಬಂದಿದ್ದಾರೆ, JDS ವಕ್ತಾರರು, ಅವರಿಗೆ ನಮಸ್ಕಾರ. ನಮಸ್ಕಾರ. ಹೇಳಿ ವೀರಣ್ಣ ಅವರೇ, ಈ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ಇದಕ್ಕೆ ಇವತ್ತು ರಿಲೀಫ್ ಕೊಟ್ಟಿದೆ ಹೈಕೋರ್ಟು. ಸರ್, ಇದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಏನು ಕಳೆದ ತಿಂಗಳು ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಅನುಮತಿನ ಕೊಟ್ಟಿದ್ರು 3 ಜನರ ಮತ್ತೆ SP ಪ್ರದೀಪ್ ಕುಮಾರ್ ಇವರಿಗೆ ಒಂದು ಅನುಮತಿನ ಕೊಟ್ಟಿದ್ರು. 17A ಅಡಿನಲ್ಲಿ ಕೊಟ್ಟಿದ್ರು. ಅದರಂತೆ ಅವರು ಕೋರ್ಟಲ್ಲಿ ದೂರು ದಾಖಲಿಸಿದ್ದಾರೆ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಒಂದು ರಿಟ್ ಅರ್ಜಿಯನ್ನು ದಾಖಲಿಸಿದ್ದಾರೆ. ಅದು ಕಳೆದ 19ನೇ ತಾರೀಕು ವಾದ ನಡೀತು. ಅದು ಮುಂದೂಡಲ್ಪಡ್ತು 29ಕ್ಕೆ. ಮತ್ತೆ ಇವತ್ತು ಕೂಡ 31 ಬೆಳಗ್ಗೆ 10ವರೆಗೆ ಮುಂದೂಡಲ್ಪಟ್ಟಿದೆ. ಅಂದರೆ ಅವತ್ತು 31ನೇ ತಾರೀಕು ಏನು ದೂರುದಾರರಿದ್ದಾರೆ ಅವರ ಪರ ವಕೀಲರು ಇರ್ಬೋದು ಅಥವಾ ರಾಜ್ಯಪಾಲರ ಪರ ವಕೀಲರು ಇರ್ಬೋದು, ವಾದ ಮಂಡನೆ ಮಾಡಿ ನಂತರ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದಿದೆ ಇದು ದೂರುದಾರರ ವಾದವನ್ನು ಆಲಿಸಿ ಅವರು ಸಂಜೆ ಒಂದು ಆದೇಶನ ಕೊಡ್ಬೋದು ಅಥವಾ ಇಲ್ಲ ಮುಂದಿನ ದಿನಾಂಕಕ್ಕೂ ಕೂಡ ಇದು ಮರು ನಿಗದಿ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೌದು, ಇದು ಮುಖ್ಯಮಂತ್ರಿಗಳ ಇದರಲ್ಲಿ ಮತ್ತೆ ಉಪಮುಖ್ಯಮಂತ್ರಿಗಳ ಒಂದು ವಿಚಾರಣೆ ಕೂಡ ಬಂದಿತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಅವರು ಆದಾಯಕ್ಕೂ ಮೀರಿ ಒಂದು ಅಕ್ರಮ ಆಸ್ತಿನ ಗಳಿಕೆ ಮಾಡಿದ್ದಾರೆ. ಇದರಲ್ಲಿ ಏನಾಗಿತ್ತು, ನಮ್ಮ ಏನು ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರ ತಗೊಂಡಿದ್ರು. ಏನಂತ ಹೇಳಿದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ. ನಮ್ಮ ರಾಜ್ಯದ ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ ಅವರೇ ತನಿಖೆ ನಡೆಸ್ತಾರೆ. CBI ಏನು ನಡೀತಾ ಇದೆ ಅದನ್ನ ವಜಾಗೊಳಿಸ್ತೀವಿ ಅಂತ ಹೇಳಿ ಒಂದು ತೀರ್ಮಾನನ ಸಂಪುಟ ಸಭೆ ಕೈಗೊಂಡಿತ್ತು. ಆದರೆ ಇದರ ವಿರುದ್ಧವಾಗಿ CBI ಇರ್ಬೋದು ಅಥವಾ ನಮ್ಮ ಬಿಜೆಪಿಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹಾಗಾಗಿ ಇವತ್ತು ಹೈಕೋರ್ಟ್ ಕೂಡ ಒಂದು ಆದೇಶನ ಕೊಟ್ಟಿದೆ. ಅದೇನಂತ ಹೇಳಿದ್ರೆ, ಈ ವ್ಯಾಪ್ತಿ ಹೈಕೋರ್ಟ್ಗೆ ಬರೋದಿಲ್ಲ, ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಬರೋದ್ರಿಂದ ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗೆ ವಿಚಾರಣೆ ಅಲ್ಲಿ ನೀವು ಉತ್ತರ ಕಂಡುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಇದು ಹೈಕೋರ್ಟ್ ಆದೇಶನ ಹಾಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ, CBI ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು, ಇಲ್ಲ ಇವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲೇನು ಹೈಕೋರ್ಟ್ ಅಥವಾ ಲೋಕಾಯುಕ್ತ ತನಿಖೆ ನಡೀತಾ ಇತ್ತು. ಹೈಕೋರ್ಟ್ ಹೇಳಿರೋದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೊರತು ಹೈಕೋರ್ಟ್ ಆಗಲಿ ಇಲ್ಲ CBI ಅಲ್ಲ ಲೋಕಾಯುಕ್ತ ತನಿಖೆ ಆಗಲಿ ಅಥವಾ CBI ತನಿಖೆ ಆಗಲಿ ಯಾವುದು ನಿಲ್ಬಾರ್ದು ಅಂತ ಹೇಳಿಲ್ಲ. ಎರಡೂ ತನಿಖೆ ಆಗ್ಬೋದು. ಸುಪ್ರೀಂ ಕೋರ್ಟ್ ಯಾವ ತನಿಖೆನ ವರದಿ ಕೇಳುತ್ತೋ ಆ ವರದಿನ ಸಲ್ಲಿಸಬಹುದು ಅನ್ನೋ ರೀತಿ ಕೂಡ ಹೈಕೋರ್ಟ್ ಹೇಳಿರೋದು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಹೋಗ್ಬೇಕಾಗಿ ಬರ್ಬೋದು. ಇದೊಂಥರ ಹೇಳ್ಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಿನ್ನಡೆನೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಸಂಪುಟ ಸಭೆ ಆ ರೀತಿ ತೀರ್ಮಾನ ಕೈಗೊಂಡಿತ್ತು ಅವ್ರನ್ನ ರಕ್ಷಿಸುವ ಸಲುವಾಗಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿರೋದು ಗೊತ್ತಾಗ್ತಾ ಇದೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮೂಡ ಪ್ರಕರಣ ಈಗಾಗಲೇ ನಾವೆಲ್ಲ ನೋಡ್ತಾ ಬಂದಿದ್ದೀವಿ, ಅದು ಕೂಡ ಈಗ ಮುಂದೂಡಲ್ಪಟ್ಟಿರೋದು ನೋಡೋಣ. ಅದರಲ್ಲಿ ಸಾಕಷ್ಟು ಈಗಾಗಲೇ ರಾಜ್ಯಪಾಲರಿಗೆ ಗಮನಕ್ಕೆ ಬಂದಿದೆ. ಅಲ್ಲಿ ಅಕ್ರಮವಾಗಿ ಇವರೇನು 14 ನಿವೇಶನಗಳು ಪಡೆದಿದ್ದಾರೆ ಅವರ ಧರ್ಮಪತ್ನಿಯ ಹೆಸರಿನಲ್ಲಿ. ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಅವರು ರಾಜ್ಯಪಾಲರು ಅವರ ವಿವೇಚನ ಬಳಸಿ ಅನುಮತಿನ ನೀಡಿದ್ದಾರೆ. ಶನಿವಾರ 10:30ಕ್ಕೆ ದೂರುದಾರರ ವಾದ ಆದ ನಂತರ
ನ್ಯಾಯಮೂರ್ತಿಗಳು ಏನು ಆದೇಶ ಕೊಡ್ತಾರೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈಗ ಸತ್ಯನಾರಾಯಣ ಅವರು BJP ವಕ್ತಾರರು ಅವರು ಲೈನಲ್ಲಿ ಬಂದಿದ್ದಾರೆ, ಅವ್ರಿಗೆ ಸ್ವಾಗತ. ನಮಸ್ತೆ. ಈಗ ಅಭಿಷೇಕ್ ಸಿಂಘ್ವಿ ಅವರು ಇವತ್ತು ವಿಚಾರಣೆಯಲ್ಲಿ ಮಾತಾಡ್ತಾ ಯಾವುದೇ ಹಗರಣ ನಡೆದಿಲ್ಲ, ಹಿಂದೆ ಬಾಕಿ ಇರೋದೆಲ್ಲ ಹಗರಣಗಳಿವೆ, ಅವೆಲ್ಲ ಮುಗಿದ ಮೇಲೆ ಇದು ಮಾಡಬೇಕು, ಅರ್ಜೆಂಟ್ ಏನು ಅಂತ ಕೇಳಿದ್ದಾರೆ. ನೋಡಿ, ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿಯವರು ವಾದ ಮಾಡಿದ್ದು ನಾನು ಕೂಡ ನೋಡಿದೆ ಲೈವಲ್ಲಿ. ಅವರು ಹೇಳ್ತಾ ಇರೋದು 4 ಪ್ರಕರಣಗಳು ಬಾಕಿ ಇರೋದು ಕೂಡ ಹೇಳಿದ್ರು. ಒಂದು ಶಶಿಕಲಾ ಜೊಲ್ಲೆದಿರ್ಬೋದು, ಎರಡನೇದು ಜನಾರ್ದನ್ ರೆಡ್ಡಿ ಇರ್ಬೋದು, ಮತ್ತು HD ಕುಮಾರಸ್ವಾಮಿಯವರು ಕೂಡ ಹೇಳಿದ್ದಾರೆ. ಆದರೆ ನಾನು HD ಕುಮಾರಸ್ವಾಮಿಯವರ ಪ್ರಕರಣ ನನಗೆ ಗೊತ್ತಿರೋದ್ರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಪ್ರಕರಣ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಅದಕ್ಕೆ ಸಂಬಂಧಪಟ್ಟಿದ್ದಂಥ ಪ್ರಕರಣ 2017ರಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ. ಅಂದರೆ 3 ತಿಂಗಳ ಕಾಲಮಿತಿ ಕೊಟ್ಟು ಒಂದು SITನ ರಚಿಸಿ, ನೀವು ಅದರ ಒಂದು ತನಿಖೆನ ನಡೆಸಿ ವರದಿನ 3 ತಿಂಗಳ ಕಾಲಮಿತಿ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಬೇರೆ ಎಲ್ಲೂ ಕೂಡ ಇದು ಚರ್ಚೆ ಆಗಬಾರ್ದು, ಬೇರೆ ಎಲ್ಲೂ ಕೂಡ ಆದೇಶ ಆಗಬಾರ್ದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯವರನ್ನ ಇಲ್ಲಿವರೆಗೂ ಏನು ಮಾಡ್ತಾ ಇದ್ರು, 3 ತಿಂಗಳ ಕಾಲಮಿತಿ ಇದ್ರೂ ಕೂಡ ಯಾವುದೇ ಕ್ರಮನ ಕೈಗೊಂಡಿಲ್ಲ ಅವರು. ಈಗ ನೋಡಿದ್ರೆ ಅವರ ಬುಡಕ್ಕೆ ಏನು ಈಗ ವರ್ಗಾವಣೆ ದಂಧೆಗಳಿದೆ, ಇತರ ಭ್ರಷ್ಟಾಚಾರಗಳಿದೆ, ಅದ್ರ ಜೊತೆಗೆ ಅವರ ಕುಟುಂಬ ಸದಸ್ಯರೇ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಅವರ ಮೇಲೆ ನೇರ ಆರೋಪ ಬಂದಿರೋದ್ರಿಂದ, ಈ ರೀತಿ ಅವರ ಬುಡಕ್ಕೆ ಬಂದಿರೋದ್ರಿಂದ ಏನ್ ಮಾಡಿದ್ದಾರೆ, ಇತರ ಇರ್ತಕ್ಕಂಥ ಆರೋಪಗಳಿಗೆ ಒಂದು ಎಲ್ಲೋ ಒಂದ್ ಕಡೆ ಪುಷ್ಟಿ ತುಂಬೋ ಕೆಲಸನ ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡ್ತಾರೆ. ಆದ್ರೆ ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅದು ಕೇಸ್ ಹಳೇದಿರ್ಬೋದು, ಹೊಸದಿರ್ಬೋದು, ಅದು ಅವರ ವಿವೇಚನೆಗೆ ಸರಿ ಇದ್ರೆ ಅವರು ಆದೇಶ ಮಾಡ್ಬೋದು, ಇಲ್ಲ ಅಂದ್ರೆ ಮಾಡ್ದನೂ ಇರ್ಬೋದು. ಅವರ ವಿವೇಚನೆಗೆ ನೀವಾಗ್ಲಿ ನಾನಾಗ್ಲಿ ರಾಜ್ಯಪಾಲರಿಗೆ ನಾವು ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗಲ್ಲ, ಅಂದ್ರೆ ಪ್ರಭಾವ ಬೀರೋದಕ್ಕಾಗೋದಿಲ್ಲ. ಈಗ ನಮ್ಮ ಜೊತೆ ಸತ್ಯನಾರಾಯಣ ಇದ್ದಾರೆ BJPಯಿಂದ. ಸರ್, ಸತ್ಯನಾರಾಯಣ ಸರ್, ನಮಸ್ತೆ ಸರ್. ಇದಕ್ಕೆ ಏನು ಹೇಳ್ತೀರಾ ಸರ್? ಸರ್, ಏನು ತಾಂತ್ರಿಕ ದೋಷ ಇದೆ, ನಿಮಿಷ ನೀವು ಮಾತಾಡಿ ಸರ್. ನಮ್ಮ ಸ್ನೇಹಿತರು ಅವ್ರು ಹೇಳಿದ್ರು ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ತನಿಖೆ ಇದೆ, DK ಶಿವಕುಮಾರ್ ಅವ್ರ ಮೇಲೆ ತನಿಖೆ ಅಂತ. ಸರ್, ಶನಿವಾರಕ್ಕೆ ಕೂಡ ಈ ಕೇಸು ಮುಂದೂಡುತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಏನೂ ಆಗೋದಿಲ್ಲ. CM ಇದ್ದಾರೆ, ಆಮೇಲೆ ಎಲ್ಲೂ ಅವ್ರು ಭಾಗಿಯಾಗಿಲ್ಲ. ಎಲ್ಲೂ ಸೈನ್ ಹಾಕಿ ನನಗೆ ಸೈಟ್ ಕೊಡಿ ಅದು ಕೊಡಿ ಅಂತ ಅವ್ರ ಮನೆಯವ್ರ ಮುಖಾಂತರ ಏನೋ ಒಂದು ಆಗಿದೆ, ಅದು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನಾವು. ಆದರೆ ಎಲ್ಲೋ ಒಂದು ಕಡೆ ಜನಗಳಿಗೆ ಈ 3 ಪಕ್ಷದಿಂದ ಮೋಸ ಆಗ್ತಾ ಇದೆ ಸರ್. ಇವತ್ತಿನ ದಿನ ನೋಡಿ, ಮೈಸೂರಲ್ಲಿ 3 ಹಗರಣವಾಗಿ ಇಲ್ಲಿಂದ ನಡ್ಕೊಂಡೋಗಿ ಪಾದಯಾತ್ರೆ ಮಾಡಿ BJP ಅವರು JDS ಅವರು ಸೇರಿಕೊಂಡು ಏನು ಮಾಡಿದ್ರು ಮೈಸೂರಿನಲ್ಲಿ, ಅವ್ರವ್ರ ಫ್ಯಾಮಿಲಿ ವಿಷಯಗಳನ್ನ ಕಿತ್ತಾಡ್ಕೊಂಡ್ರೆ ವಿನಃ ಇದು ಅನ್ಯಾಯ ನಡೆದಿದೆ ಅನ್ನೋದಕ್ಕೆ ಯಾವುದೇ ಒಂದು ದಾಖಲೆ ಕೊಡಲಿಲ್ಲ. ನೀನು ಇಷ್ಟು ಕೌಟಿ ಮಾಡಿದ್ಯಾ, ನಾನು ಎಷ್ಟು ಕೂಟ ಮಾಡಿದ್ದೀನಿ, ಇವ್ರು ಯಾರಾನ ಒಬ್ಬರು ಜನದ ಪರವಾಗಿ ಏನಾದ್ರು ಮಾತಾಡಿದ್ರ ಸರ್? ಮಾತಾಡಲ್ಲ ಸರ್. ಇನ್ನು ಮುಂದಕ್ಕೂ ಅಷ್ಟೇ ನೋಡಿ, ನಮ್ಮ JDS ಸ್ನೇಹಿತರು ಹೇಳಿದ್ರು ಕುಮಾರಸ್ವಾಮಿ ಅವ್ರದ್ದು ಯಾವುದೋ ಒಂದು ಹಗರಣ, ಮೈನಿಂಗ್ ಹಗರಣ ತೊಗೊಂಡಂತ. ಸರ್, ಇವತ್ತು ಹೇಳ್ತೀನಿ, ಬರೆದಿಟ್ಕೊಳ್ಳಿ ಸರ್. ಕುಮಾರಸ್ವಾಮಿ ಅವರೀಗ BJP ಪಾಳ್ಯದಲ್ಲಿ ಇರೋದ್ರಿಂದ ಅವ್ರ ಮೇಲೆ ಸದ್ಯಕ್ಕೆ ಯಾವ ಕೇಸ್ಗಳು ತೊಗೊಳ್ಳೋದಿಲ್ಲ, ಏನು ಮಾಡಲ್ಲ ಸರ್. ನಾಮಕಾವಸ್ಥೆಗೆ ಸುಮ್ಮನೆ ಮುಂದೂಡ್ತಾ ಇರ್ತಾರೆ ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಆಗೋದಿಲ್ಲ ಸರ್. ಈಗ ನಿಮ್ಮ ಪಾರ್ಟಿನೂ ಕೂಡ ಅದನ್ನ ಹೋರಾಟ ಮಾಡಬೇಕು ಅಥವಾ ಇನ್ನೂ ಮಾಡಬೇಕು ಆ ಥರದ್ದು ಏನು ಮಾಡ್ತಾ ಇಲ್ಲ ಸರ್. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದೀವಿ. ಇವ್ರಾಗ 3 ಪಕ್ಷಗಳಲ್ಲೂ ಸರಿ ಇಲ್ಲ. ಇವ್ರ ಸ್ವಂತ ವಿಷಯನ ಇವ್ರು ಮಾಡ್ಕೊಳ್ತಿದ್ದಾರೆ. ಈಗ ನೋಡಿ ಸರ್, BJP ಅವರು ಇವತ್ತು ಹೋರಾಟ ಮಾಡ್ತಾ ಇದ್ರಲ್ಲ, ಯಾರಿಗೋಸ್ಕರ ಹೋರಾಟ ಮಾಡ್ತಾವ್ರು? ಜನಕ್ಕೋಸ್ಕರ ಏನಾದರೂ ಹೋರಾಟ ಮಾಡ್ತಾ ಇದ್ದಾರಾ? ಜನಕ್ಕೋಸ್ಕರ ಏನು ಹೋರಾಟ ಮಾಡ್ತಿಲ್ವಲ್ಲ. ಇವತ್ತು ಇವ್ರಿಗೆ ಇಲ್ಲಿ ಸರ್ಕಾರ ಇಲ್ಲ ಅಂತಂದರೆ ಇವ್ರಿಗೆ ಇನ್ಕಮ್ ಕಮ್ಮಿ ಆಗಿದೆ ಸರ್. BJP ಅವ್ರಿಗೆ ಒಳಬರೋ ಅಂಥ ಇನ್ಕಮ್ಗಳು ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮು 17 ಜನ MLAಗಳನ್ನ ಕಿಡ್ನಾಪ್ ಮಾಡಿದ್ರು.
ಸೊ ಈ ಸಲ ಹಂಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಎಷ್ಟು ಒಂದು 50-60 ಜನನ ಕರ್ಕೊಂಡು ಹೋಗ್ಬೇಕು ಹೋಗಿ ಟ್ರೈ ಮಾಡ್ತಾವ್ರೆ. ಮಾಡಿದ್ರು ಆಗಲ್ಲ. ಈಗ 60 ಜನನ ಕರ್ಕೊಂಡು ಹೋಗಿ ರೀಎಲೆಕ್ಷನ್ ಆಗಬೇಕು ಅಂದರೆ ಏನು ಹುಡುಗಾಟ್ವೆ. ಹಂಗಾಗಿ ಈ ಹಗರಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ. ಯಾವ ಥರ ರಿಲೀಫ್ ಕೊಟ್ಟಿದ್ದಾರೆ ಅಂತಂದರೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಅಂತಲೂ ಹೇಳ್ಬೋದು ಸರ್. ಇದನ್ನು ನೇರವಾಗಿ ಹೇಳ್ಬೋದು. ಯಾಕಂದರೆ ಡಿ ಕೆ ಶಿವಕುಮಾರ್ನ ಹೇಳ್ಕೊಂಡ್ರೆ ನಾವು ಒಂದು 50-60 ಸೀಟ್ ಬರುತ್ತೆ. ಸೊ ಬಂತು ಅಂದರೆ ಡಿ ಕೆ ಶಿವಕುಮಾರ್ ಸಿ ಎಮ್ಮು, ಇನ್ನೊಂದು 2 ವರ್ಷ ಸಿ ಎಮ್ಮು, ಈ ಥರ ಪ್ಲ್ಯಾನು ನಡೀತಾ ಇದೆ ಸರ್ ಒಳಗಡೆ. ಹಿಂಗಿರ್ಬೇಕಾದಾಗ ಏನು ನ್ಯಾಯ ಸಿಕ್ಕದೆ ಜನಕ್ಕೋಸ್ಕರ? ಜನಪರ ಏನಾದ್ರು ಮಾಡ್ತಿದಾರ ಸರ್ ಇವತ್ತು? ಜನ ಇವ್ರು ಇಷ್ಟು ಜನಕ್ಕೆ ವೋಟ್ ಕೊಟ್ಟಿದಾರಲ್ಲ ಸರ್. ಯಾರಾದರೂ ಒಬ್ಬ MP ಆಗಲಿ, BJP MP ಆಗಲಿ, ಕಾಂಗ್ರೆಸ್ನಲ್ಲಿ ಈಗ 9 ಜನ ಬಂದಿದ್ದಾರೆ, ಓಕೆ. ಇದಕ್ಕೆ ಮುಂಚೆ ಇದ್ದವರು ಯಾರು ಜನಪರ ಇಂಥ ಕೆಲಸ? ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ BJPನೇ ಇದೆ ಸರ್. ಏನು ಮಾಡ್ತಿದ್ದಾರೆ ಸರ್ ಇಲ್ಲಿ? ಒಂದು 3 ಸೀಟ್ ಗೆದ್ದಂಥ ಕುಮಾರಸ್ವಾಮಿಗೆ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಇವತ್ತಿನ ದಿನ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅದು ಬೇರೆ. ಅದು ಆದರೆ BJPನಲ್ಲಿ ಹಳೆ ತಲೆಗಳೆಲ್ಲ ಇದ್ದಾರೆ ಸರ್. PC ಮೋಹನ್ ಇದ್ದಾರೆ, ಮತ್ತೊಬ್ರು ಇದ್ದಾರೆ. ಇವ್ರಿಗೆಲ್ಲ ಏನು ಸರ್ ಇವತ್ತು ಡಮ್ಮಿ MPಗಳು ಇವರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಜನಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿಕೊಡಿ ಅಂತ ಕೇಳಿ ನೋಡೋಣ. ಗ್ಯಾಸ್ ಕಮ್ಮಿ ಮಾಡಿಸಿ ನೋಡೋಣ, ಪೆಟ್ರೋಲ್ ಕಮ್ಮಿ ಮಾಡಿಸಿ ನೋಡೋಣ. ತಾಕತ್ತಿಲ್ಲ ಇವ್ರಿಗೆ ಯಾರಿಗೂ. ಜನ ಇವತ್ತು ಮರಳಾಗ್ಬಿಟ್ಟು ನೀವೇನು ಮಾಡ್ತಾರೆ ಹೇಳಿ ಸರ್. ನಾವು ಏನಾದ್ರು ನಮಗೆ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡೋದ್ರೆ ಸರ್, ನಮ್ಮ ಉದ್ದೇಶ ಇರೋದು ಜನ ಅಭಿವೃದ್ಧಿ ಆಗೋಂಥ ಕೆಲಸ ನಾವು ಮಾಡ್ತೀವಿ ಸರ್. ಡೆಲ್ಲಿನಲ್ಲಿ ಆಗ್ತಿರೋದು ಅದೇ ಕೆಲಸ. ಇವತ್ತಿನ ದಿನ ಇಲ್ಲ ಸರ್, ಇಲ್ಲ ಸರ್. ಕೇಳಿ ಸರ್, ಇಲ್ಲ ಹೇಳಿ ಸರ್. ಸರ್ ಡೆಲ್ಲಿನಲ್ಲಿ ಪ್ರತಿ ಮನೆಗೂ 200 ಯೂನಿಟ್ ಕರೆಂಟ್ ಇಲ್ಲ ತಿಳ್ಕೊಳ್ಳಿ. ಕೇಳ್ಕೊಳ್ಳಿ ಸರ್. ಇವತ್ತು ನಿಮ್ಮ ಮನೆಯಲ್ಲಿ 50 ಯೂನಿಟ್ ನೀವು ಓಡಿಸ್ತಾ ಇದೆ. 50 ಯೂನಿಟ್ಗೆ ಇನ್ನು 10 ಯೂನಿಟ್ ಸೇರಿಸಿ 60 ಯೂನಿಟ್ ಕೊಡ್ತಾ ಇದ್ದಾರೆ. ಫುಲ್ಲು 200 ಯೂನಿಟ್ ಕೊಡ್ತಾ ಇಲ್ಲ. ಡೆಲ್ಲಿನಲ್ಲಿ ಪರ್ ಯೂನಿಟ್ 2 ರೂಪಾಯಿ 50 ಪೈಸೆ ಇದೆ. ಇಲ್ಲಿ 7 ರೂಪಾಯಿ ಪರ್ ಯೂನಿಟ್ ಇದೆ. ಜನಗಳಿಗೆ ಮಸಿ ಬೆಳೆದಿದ್ದಾರೆ, ಮೋಸ ಮಾಡಿದ್ದಾರೆ. ಡೆಲ್ಲಿನಲ್ಲಿ ಲೋಕಲ್ ಓಡಾಡೋ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ ಬಸ್ಸಲ್ಲಿ. ಆಮೇಲೆ ಎಜುಕೇಷನ್ ಫ್ರೀ ಇದೆ ಸರ್, ಹೆಲ್ತ್ ಫ್ರೀ ಇದೆ. ಎಜುಕೇಷನ್ ಯಾವ ಲೆವೆಲ್ಗೆ ಫ್ರೀ ಇದೆ ಅಂದರೆ ಸರ್, ಡೆಲ್ಲಿ ಜನತೆಗೆ ಇವತ್ತಿನ ದಿನ ವರ್ಷದಲ್ಲಿ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಮಿಕ್ಕುವಂಥ ಕೆಲಸ ಆಗ್ತಿದೆ. ಇಲ್ಲಿ ಎಲ್ಲಿದೆ ಸರ್? ಎಲ್ಲ MP MLAಗಳದೇ ಸ್ಕೂಲು, ಕಾಲೇಜು, ನರ್ಸಿಂಗ್ ಹೋಮ್ಗಳೆಲ್ಲ. ನಮ್ಮಲ್ಲಿ ಯಾರ್ದು ಇಲ್ಲ ಸರ್ ಆ ಥರ. ಇವತ್ತು ನಾವು ಬರ್ಕೊಡ್ತೀವಿ ಸರ್. ನಾವು ಮುಂದೆ ಏನಾದ್ರು ನಮ್ಮನ್ನು ಜನ ನಮ್ಮ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ರೆ ನಮ್ಮ ಒಬ್ಬ MLA ಆದಾಯನು 1 ಕೋಟಿ ಮೇಲಿರಲ್ಲ. ಗೆದ್ದ ನಂತರ ಮುಂದೆ 5 ವರ್ಷ ಆಗ್ತಿದ್ದಂಗೆ 1 ಕೋಟಿ ಮೇಲೆ ಬಂತು ಅಂದರೆ ಅವನು ಓಡಿಸ್ತೀವಿ ನಾವು. ಹೆಂಗ್ ದುಡಿತೀಯ ನೀನು? ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಆದಾಯ ಮೀರಿದ ಆಸ್ತಿ ಅಂತ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಅವರ ಆಮ್ ಆದ್ಮಿ ಪಾರ್ಟಿ ಉದಯ ಆಗಿದ್ದಾನೆ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಯಿಂದ. ಅಣ್ಣಾ ಹಜಾರರ ನಾಯಕತ್ವದಲ್ಲಿ ಈಗ ಏನಾಗಿದೆ, ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಇದರಲ್ಲಿ ಅವರ ಪೂರ್ತಿ ಸಚಿವ ಸಂಪುಟನೇ ಜೈಲಲ್ಲಿದೆ. ಮುಖ್ಯಮಂತ್ರಿಗಳು ಜೈಲಿಂದನೇ ಆಡಳಿತ ನಡೆಸ್ತಾ ಇದ್ದಾರೆ. ಈ ರೀತಿ ಇದೆ ಅಂದ್ರೆ ಅವ್ರಿಗೆ ಎಲ್ಲಿ ನೈತಿಕತೆ ಇದೆ ಸರ್? ನೋಡಿ, ಇವತ್ತವರೆಗೂ ಡೆಲ್ಲಿನಲ್ಲಿ ರಾಜ್ಯದಲ್ಲಿ ಏನ್ ಭ್ರಷ್ಟಾಚಾರ ಮಾಡ್ತಿದೆ ರಾಜ್ಯ ಸರ್ಕಾರ, ಅದ್ರ ಬಗ್ಗೆ ಮಾತಾಡ್ಬೇಕು. ನೋಡಿ, ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮೊದಲೇ ಏನು ಅವ್ರು ಹೇಳಿದ್ದು 5 ಗ್ಯಾರಂಟಿಗಳು ನಾವು ಯಾವುದೇ ತೆರಿಗೆ ಬರೆ ಹಾಕದೆ ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರ ಬಂದ ನಂತರ ಏನ್ ಮಾಡಿದ್ರು? 5 ಇಲಾಖೆಗಳ ಮೇಲೆ ತೆರಿಗೆ ಬರೆ ಹಾಕಿ 5 ಗ್ಯಾರಂಟಿನೂ ಪೂರ್ಣ ಪ್ರಮಾಣದಲ್ಲಿ ಅವ್ರು ಕೊಡ್ಲಿಕ್ಕೆ ಆಗಿಲ್ಲ. ಅದು ಅರೆಬರೆ ಅರ್ಧಂಬರ್ಧ ಗ್ಯಾರಂಟಿಗಳನ್ನ ಅಲ್ಲ. ಅವ್ರು ಹೇಳಿದ್ದು, ಸಿದ್ದರಾಮಯ್ಯ ಅವರು ಬಿಗಿನಿಂಗ್ ಏನ್ ಹೇಳಿದ್ದು? ನನಗೂ ಫ್ರೀ, ನಿಮ್ಗೂ ಫ್ರೀ, ಎಲ್ರಿಗೂ ಫ್ರೀ ಅಂತಾನೆ ಹೇಳಿದ್ರು. ಏನಾಯ್ತು ಅದು? ಆಮೇಲೆ ಅದಕ್ಕೆಲ್ಲ ಮಾನದಂಡಗಳು ತಂದ್ರು ಸರ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಸೇಮ್ ಇದೆ ಹೇಳಿದ್ರು ಸರ್. ಸಿಲಿಂಡರ್ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಎಷ್ಟು ತಿಂಗಳು ಕೊಟ್ರು ಸರ್? ಸರ್ ನೋಡಿ ಹೇಳಿ. ಆಮೇಲೆ ನಿಮ್ಮ ಹತ್ರ ಬರ್ಸ್ಕೊಂಡ್ರು ನಮ್ ಸಬ್ಸಿಡಿ ಬೇಡ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡ್ರು. ಇಲ್ಲೇನದ ಹಂಗ್ ಮಾಡ್ತಿದಾರ? ಮಾಡಿಲ್ಲ. ಇವ್ರು ಬೇರೆ ತರ ತೆರಿಗೆ ಮೇಲೆ ಯಾವ ರೀತಿ ಬರೆ ಹಾಕಿದ್ರು ಹೇಳ್ತೀನಿ. ಮುದ್ರಾಂಕ ನೋಂದಣಿ ಇಲಾಖೆ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು. ಇವತ್ತು ಯಾವುದೇ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಈಗ ಈ ಆರ್ಥಿಕ ಸಾಲಿನ 4 ತಿಂಗಳಲ್ಲಿ 6,000 ಕೋಟಿ ಆದಾಯ ಕುಂಠಿತ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಅದಿರ್ಬೋದು. ಎರಡನೇದಾಗಿ ಇದು ಅಬಕಾರಿ ಇಲಾಖೆ ಎಲ್ಲ ಮದ್ಯದ ದರ ಕೂಡ ಏರಿಕೆ ಮಾಡಿದ್ರು, 20% ಏರಿಕೆ ಮಾಡಿದ್ರು.
ಮತ್ತು ಗಡಿ ಮತ್ತು ಭೂವಿಜ್ಞಾನ ಇಲಾಖೆ ಅಲ್ಲೂ ಕೂಡ ಯಾರೋ ಬಡವರು ಒಂದು ಸಣ್ಣ ಮನೆ ಕಟ್ಟಬೇಕು ಅಂದರೆ ಗ್ರಾನೈಟು ಹೆಚ್ಚಿನ ದರ ಆಯಿತು, ಜಲ್ಲಿಕಲ್ಲು ಹೆಚ್ಚಿಗೆ ಆಯಿತು, ಸ್ಯಾಂಡ್ ಕೂಡ ದರ ಜಾಸ್ತಿ ಆಯಿತು. ಗಣಿ ಭೂ ವಿಜ್ಞಾನ ಇಲಾಖೆದು ಅಲ್ಲೂ ಕೂಡ ಹೆಚ್ಚು ಮಾಡಿದ್ರು. ಅದಾದಮೇಲೆ ವಾಹನಗಳ ಮೇಲೆ ತೆರಿಗೆ ಇರ್ಬೋದು, ಮತ್ತು ನೋಂದಣಿ ಶುಲ್ಕ ಇರ್ಬೋದು, ರಸ್ತೆ ರೋಡ್ ಟ್ಯಾಕ್ಸ್ ಇರ್ಬೋದು, ರಸ್ತೆ ತೆರಿಗೆ, ಇದೆಲ್ಲ ಜಾಸ್ತಿ. ಅದೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರು ಇವರು ಏನು ಯೆಲ್ಲೋ ಬೋರ್ಡ್ ಡ್ರೈವರ್ಗಳು, ಚಾಲಕರ ಸಂಘದಿಂದ, ಅದೆಲ್ಲ ನೋಡಿದ್ವಿ. ಅದನ್ನು ಮತ್ತು ವಾಣಿಜ್ಯ ಇಲಾಖೆ, ಎಲ್ಲ ಇಲಾಖೆಗಳ ಮೇಲೆ ತೆರಿಗೆ ಬರೆ ಹಾಕಿದ್ರು. ಈಗ ಏನಾಗಿದೆ, ಕಳೆದ ವರ್ಷ ಬಂದು ಕೆಲವು ತಿಂಗಳು ಮಾತ್ರ, 7-8 ತಿಂಗಳಿಗೆ ಮಾತ್ರ ಗ್ಯಾರಂಟಿಗಳದ್ದು ಬಡ್ಜೆಟ್ ಮಾಡಿದ್ರು, ಸುಮಾರು 34,000 ಕೋಟಿ. ಈ ಆರ್ಥಿಕ ಸಾಲಿನಲ್ಲಿ 52,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ. ಆದರೂ ಕೂಡ ಅದು ಸಾಲದೆ ಬರೋದ್ರಿಂದ ಸಂಪನ್ಮೂಲ ಕ್ರೋಢೀಕರಣಕ್ಕೋಸ್ಕರ ನೋಡಿ ಪೆಟ್ರೋಲು ಡೀಸೆಲ್ ಸೆಸ್ ಕೂಡ ಜಾಸ್ತಿ ಮಾಡಿದ್ರು. ಕೇಂದ್ರದ ವಿರುದ್ಧ ಇವರೇ ಹೌದು ಇವರೇ ಹೇಳ್ತಾ ಇದ್ರು, ಎಲ್ಲ ಕೂಡ ಬೆಲೆ ಜಾಸ್ತಿ ಮಾಡ್ತಾ ಇವರೇ ಕೂಡ ಸೆಸ್ಸು ಮತ್ತೆ ಪೆಟ್ರೋಲ್ ಡೀಸೆಲ್ ಸೆಸ್ ಮಾಡಿದ್ರು. ನಂತರ ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಆಯಿತು. ಈಗ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ತೊಗೊತಾ ಇದ್ದಾರೆ, ಯಾರು ವಿದ್ಯುತ್ ಗ್ರಾಹಕರಿದ್ದಾರೆ, ಉಪಯೋಗ ಏನು ಮಾಡ್ತಾ ಇದ್ದಾರೆ, ನೀವು ಇನ್ನೂ ಹೆಚ್ಚಿಗೆ ಇದು ಕಟ್ಟಿ ಅಂತ, ಡೆಪಾಸಿಟ್ ಕಟ್ಟಿ ಅಂತ, ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ASD ತೊಗೊತಾ ಇದ್ದಾರೆ. ಮತ್ತು ಮೊನ್ನೆ DCM DK ಶಿವಕುಮಾರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಮಾಧ್ಯಮದವರಾದರೂ ಕೇಳಲಿ, ಬೆಂಗಳೂರಿನ ನಾಗರಿಕರಾದರೂ ಕೇಳಲಿ, ನಾನು ನೀರಿನ ದರ ಹೆಚ್ಚು ಮಾಡೋದೇನೆ. ಈ ರೀತಿ ಅಂದರೆ ನೋಡಿ ಯಾವ ರೀತಿ ದುರಂಕಾರದಿಂದ ಹೇಳ್ತಾ ಇದ್ದಾರೆ ಇವರು. ಅಂದರೆ ಒಂದು ಅವರು ಹೇಳೋದು ನೋಡಿದ್ರೆ ಬೆಂಗಳೂರಿಗ ನಾಗರಿಕರಿಗೆ ಒಂದು ಏನದು ಅನುಕೂಲಕರ ಇದೇ ಇಲ್ಲ, ಮನಸ್ಸಿಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ನಾ ಎಲ್ಲ ಓಟ್ ಹಾಕಿದ್ರಿಂದ ತಾನೇ ಅವ್ರು ಗೆದ್ದು ಬಂದಿರೋದು. ಅಂದರೆ ಯಾವ ರೀತಿ ಕೇವಲ 15 ತಿಂಗಳ ಆಡಳಿತಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಜನತೆ ಇರ್ಬೋದು, ಮತದಾರರು ಇರ್ಬೋದು, ಎಲ್ಲ ಬೇಸೆತ್ತಿದ್ದಾರೆ. ಇವತ್ತು ಬೆಂಗಳೂರಿನ ರಸ್ತೆ ಗುಂಡಿಗಳು, ಮಳೆಗಾಲದಲ್ಲಿ ರಸ್ತೆ ಗುಂಡಿಗಳು ಇರೋಷ್ಟು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ರಸ್ತೆನ ಗುಂಡಿಗಳ ಗೊತ್ತಾಗ್ತಾ ಇಲ್ಲ ರಸ್ತೆನಲ್ಲಿ. ಸರ್ ಒಂದು ನಿಮಿಷ, ಈಗ BJP ಸತ್ಯನಾರಾಯಣ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ರವಿಕುಮಾರ್ ಜಿ. ನಮಸ್ಕಾರ ಸರ್. ನಮಸ್ಕಾರ. ಏನು ಆತನ ವಕ್ತಾರರು ಇವಾಗ ಮಾತಾಡ್ತಾ ಹೇಳ್ತಾ ಇದ್ರು, ಭಾಜಪದವರು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಅವರ ಸರ್ಕಾರ ಇಲ್ಲ, ದುಡ್ಡಿಗೋಸ್ಕರ ಹೋರಾಟ ಮಾಡ್ತಾ ಇದಾರೆ, ಅವ್ರ ಸರ್ಕಾರ ಇಲ್ಲ ಅಂತ. ಹಂಗಂದ್ರೆ ದೇಶಾದ್ಯಂತ ಆಪ್ ಸರ್ಕಾರ ಇರೋದು ದಿಲ್ಲಿ, ಪಂಜಾಬ್, ಇನ್ನು ಮಿಕ್ಕೆಲ್ಲ ಕಡೆ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಾ, ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಾವು ಅವ್ರನ್ನ ಕೇಳಬಯಸ್ತೀನಿ. ಸರ್ ನಮ್ದು ಇರೋದು 2 ಸ್ಟೇಟ್ ಅಲ್ಲಿ ಸರ್, 2 ಸ್ಟೇಟ್ ಅಲ್ಲಿ ನಮ್ಮವ್ರು ಇರೋದು. ನಾವು ಅಲ್ಲಿ 2 ಕಡೆನೂ ಪ್ರಾಮಾಣಿಕವಾಗಿದೆ. ಅದರಲ್ಲೂ ಪಂಜಾಬ್ ಅಲ್ಲಿ ನಿಮ್ಮ ಪ್ರಾಮಾಣಿಕತೆ ಏನೈತಿ ಅಂತ ಹೇಳಿ ವರ್ಷಾನುಗಂಟ್ಲೆ ನಿಮ್ಮ ನಾಯಕರುಗಳು ಜೈಲಿನಲ್ಲಿ ಕೊಳೆತಾ ಇದಾರೆ. ಸರ್ ಕೊಳಿತಾ ಇದಾರೆ, ಕೊಳೆಯಂಗ್ ಮಾಡಿದೀರಾ ನಿಮ್ ಪಾರ್ಟಿಯವರು. ನಮ್ ಪಾರ್ಟಿಗೆ ಬಂದ್ಬಿಡಿ, ಏನು ಇಲ್ಲ, ಕ್ಲೀನ್ ಚಿಟ್ ಕೊಡ್ತೀವಿ ಅಂತ. ಬಿಜೆಪಿ ಜೈಲಿಗೆ ಇಡ್ತಾ ಇಲ್ಲ, ಕೋರ್ಟ್ ಇಟ್ಟಿದೆ ನಿಮ್ಮನ್ನ. ಕೋರ್ಟ್ ಬಿಜೆಪಿ ತನ್ನ ಹ್ಯಾಂಡ್ ಓವರ್ ಅಲ್ಲಿ ಇಟ್ಕೊಂಡಿದೆ, ತಿಳ್ಕೊಂಬಿಡಿ. ನೀವ್ ಅಂದಂಗ ಅಲ್ಲ, ಅಲ್ಲಿ ನಿಮ್ ಕೈನಲ್ಲಿ ಒಂದು ಕ್ಲೂ ಕೊಡಕ್ಕಾಗಿಲ್ಲ ನಿಮ್ ಕೈನಲ್ಲಿ. ದೇಶದಲ್ಲಿ ಎಷ್ಟು ನಾಚಿಕೆಗೇಡಿ ಅಂದ್ರೆ, ಕೋರ್ಟ್ಲಿಂದಲೇ ಜೈಲಿನಿಂದಲೇ ನಾನು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ತೀನಿ ಅಂತ ಹೇಳುವಂತ ನಾಚಿಕೆಗೇಡಿತನ ಸರ್ಕಾರ ನಿಮ್ದೈತಿ. ನಾಚಿಕೆ ಪಟ್ಕೋಬೇಕು ನೀವು ಬಿಜೆಪಿದವರಿಗೆ. ಪ್ರೂವ್ ಕೊಡಿ ಸರ್. ಇದುವರೆಗೂ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ ಅಂತ ಹೇಳ್ತಿರಲ್ಲ, ಒಂದೇ ಒಂದು ಪ್ರೂವ್ ಕೊಡಕ್ಕಾಗಿಲ್ವಲ್ಲ ನಿಮ್ ಸರ್ಕಾರಕ್ಕೆ. ಹೋರಾಟ ಮಾಡ್ತಾ ಇದೆ, ನಿಮ್ಮ ಅಸ್ತಿತ್ವನೇ ಇಲ್ಲ, ಸಂಬಳದ ಮೇಲೆ ನೀವು ಪದಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಏನು ನಮ್ಮ ವಕ್ತಾರ, ನಿಮ್ಮ ಪಕ್ಷ ಬಿಟ್ಟು ಹೋದಂತವ್ರು ಹೇಳ್ತಾ ಇದಾರ. ರಾಜ್ಯದಲ್ಲಿ ಆ ಪಕ್ಷ ರಾಜ್ಯಾಧ್ಯಕ್ಷ 50,000 ಸಂಬಳ ಕೊಡ್ತಾ ಇದೆ, ಸಂಬಳದ ಮೇಲೆ ಕೆಲಸ ಮಾಡ್ತಾ ಇರೋರು ನೀವು. ನಾವು ತ್ಯಾಗ, ಭಾಜಪ ಕಾರ್ಯಕರ್ತ ತ್ಯಾಗಕ್ಕೆ ಮತ್ತೊಂದು ಹೆಸರು. ಹೌದೌದು ಸರ್, ತುಂಬಾ ತ್ಯಾಗ ಮಾಡ್ತಿದ್ದೀರಾ, ನೋಡ್ತಾ ಇದೀವಿ ಜನಗಳಿಗೆ. ಅದೇನ್ ತ್ಯಾಗ ಮಾಡ್ತಿದಿರೋ ಆ ದೇವರೇ ಮೆಚ್ಕೊಬೇಕು ನಿಮ್ ತ್ಯಾಗ ನೋಡ್ಬಿಟ್ಟು. ನೀವ್ ಹೇಳ್ಕೊಬೇಕು ತ್ಯಾಗ ಮಾಡ್ತಿದೀವಿ ಅಂತ. ತ್ಯಾಗ ಮಾಡ್ತೀವಿ, ಸುಲಿಗೆ ಮಾಡ್ತಿದ್ದೀರಾ ನೀವು. ನೀವು ಮಾತನಾಡುವಾಗ ಜಾಗೃತಿಯನ್ನ ಮಾತಾಡಬೇಕು. ಜಾಗೃತಿಯಿಂದಾನೇ ಸರ್ ಮಾತಾಡ್ತಿರೋದು, ಸುಲಿಗೆ ಮಾಡ್ತಿದ್ದೀರಾ ನೀವು ಜನನ. ಯಾವ ರೀತಿ ವರ್ತನೆ ಮಾಡ್ಬೇಕು, ಯಾವ ರೀತಿ ಮಾತನಾಡ್ಬೇಕು, ನಿಮ್ ಮಾತಿನ ಮೇಲೆ ಹಿಡ್ತಾ ಇರಬೇಕು. ದುಡ್ಡಿಗೋಸ್ಕರ ಭಾರತೀಯ ಜನತಾ ಪಕ್ಷ 100% ಸರ್. ಏನ್ ಮಾಡಿದೀರಾ ನೀವು ನಮ್ಮ ಕರ್ನಾಟಕ ಕೇಳಿ? ಏನ್ ಮಾಡಿದೀರಾ ನೀವು? 19 ಜನ ಇವತ್ತಿನ ದಿನ MP ಗಳಿದಿರಲ್ಲ, ಏನ್ ಮಾಡಿದೀರಾ ನೀವು? ಕರ್ನಾಟಕ ಜನತೆಗೆ ಏನ್ ಕೊಟ್ಟಿದ್ದೀರಾ ನೀವು ಹುಡುಗರೆ? ಇರ್ಲಿ ಬನ್ನಿ, ತೋರ್ಸಿ, ನಾನೇ ತೋರಿಸ್ತೀನಿ. ನೀವು 19 ಜನ ಇದೀರಲ್ಲ, ಅಟ್ಲೀಸ್ಟ್ 20-28 ಜನ ಇದ್ದಾಗ್ಲೂ ಒಬ್ರು ಒಂದು ಕನ್ನಡ ಜನತೆಗೋಸ್ಕರ ಹೋರಾಟ ಮಾಡಿದೀರಾ. ಯಾವ್ದು ವಿಚಾರ ಕರೆದಿದೀವಿ ರವಿಕುಮಾರ್ ಜಿ, ಇವತ್ತು ಯಾವ ಡಿಬೇಟ್ ಕರೆದಿವಿ ಅದನ್ನ ಮಾತಾಡ್ಬೇಕಲ್ವಾ? ವಿಷಯಾಂತರ ಮಾಡಿದ್ರೆ ನಾನು ಮಾತಾಡ್ತೀನಿ. ಮಾತಾಡಿ, ತೊಂದ್ರೆ ಏನಿಲ್ಲ. ಸರ್ ನಿಮಿಷ ತಡಿ, ಮಾತಾಡಿ ಸರ್, ಮಾತಾಡ್ತಾರೆ.
ಸರ್ ಅದೇ ಈಗ ನೋಡಿ 5 ನೋಡಿ. ಇಲಾಖೆಗಳ ಮೇಲೆ ತೆರಿಗೆ ಬರೆ ಹಾಕಿ ಕೊಟ್ಟಿದ್ದಾರೆ. ಪೂರ್ಣ ಪ್ರಮಾಣದಲ್ಲೂ ಗ್ಯಾರಂಟಿ ಯೋಜನೆ ಕೊಡಕ್ಕಾಗಿಲ್ಲ. ಈಗ ಗೃಹಲಕ್ಷ್ಮಿದು 2,000 ರೂಪಾಯಿ ಏನ್ ಕೊಡ್ತಾ ಇದ್ದಾರೆ, ಸಣ್ಣ ಪುಟ್ಟ ನೋಡಿ, ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಯಾವುದೋ ಒಂದು ಮಹಿಳೆ ಒಂದು ರಿಜಿಸ್ಟರ್ಡ್ ಚಿಟ್ ಫಂಡ್ ಅಲ್ಲಿ ಚೀಟಿ ಹಾಕಿದ್ರೆ, ಒಂದು 1 ಲಕ್ಷ ರೂಪಾಯಿ ಚೀಟಿ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಪ್ರತಿ ತಿಂಗಳು 5,000 ರೂಪಾಯಿ ಕಂತು ತುಂಬ್ತಾರೆ. ಅದು 20 ತಿಂಗಳು ನಡೆಯುತ್ತೆ. ಅವ್ರೇನಾದ್ರೂ ಮಧ್ಯದಲ್ಲಿ ಏನಾದ್ರೂ ಬಿಡ್ ಮಾಡಿ ಆ ಚೀಟಿನ ತೆಗೆದ್ರೆ, ಉದಾಹರಣೆಗೆ ಒಂದು 20,000 ರೂಪಾಯಿ ಬಿಡ್ ಮಾಡ್ತಾರೆ, ಚೀಟಿ ತೆಗಿತಾರೆ, 80,000 ರೂಪಾಯಿ ಅವ್ರಿಗೆ ಸಿಗುತ್ತೆ. ಅವ್ರು ಏನು ಬಿಡ್ ಮಾಡಿರ್ತಾರಲ್ಲ ಅದಕ್ಕೆ 18% GST ಇದೆ. ಅಂದ್ರೆ 20,000ಕ್ಕೆ 18% ಅಂದ್ರೆ 3,600 ರೂಪಾಯಿ GST ಆ ಮಹಿಳೆ ಪೇ ಮಾಡಬೇಕು. ಅದು ರಿಜಿಸ್ಟರ್ಡ್ ಚಿಟ್ ಫಂಡ್ ಅಲ್ಲಿ ಇರುವಂತ ಕಾನೂನು. ಆಗ ಏನಾಗುತ್ತೆ, ಆ ಮಹಿಳೆ ಕೂಡ GST ವ್ಯಾಪ್ತಿಗೆ ಬರ್ತಾರೆ. ಇಲ್ಲಿ ಇವರು ನಮ್ಮ ಕರ್ನಾಟಕದ ಸರ್ಕಾರ GST ಪೇ ಮಾಡೋರ್ಗೆ ಗೃಹಲಕ್ಷ್ಮಿ ಇಲ್ಲ. ಈ ರೀತಿ ಈಗ ಅವರು 1 ಲಕ್ಷ ರೂಪಾಯಿ ಉಳಿಸೋದಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆ ಚೀಟಿ ಪ್ರತಿ ತಿಂಗಳು 5,000 ಕಟ್ತಾ ಇರ್ತಾರೆ, ಅವ್ರಿಗೆ ಈಗ ಬರ್ತಾ ಇಲ್ಲ. ಈ ತರ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆ ಮಹಿಳೆಯರಿಗೆ ಬರ್ತಾ ಇಲ್ಲ, ಅವಕಾಶ ವಂಚಿತರಾಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಸರ್ಕಾರನೇ ದುಡ್ಡಿಲ್ದೆ ಕೊಡಕ್ ಆಗ್ತಾ ಇಲ್ವೋ, ಇಲ್ಲ ಈ ತರ ಸಬೂಬ್ಗಳು ಹೇಳ್ಕೊಂಡು ಇಲ್ಲ ಒಂದು ನಿಯಮಗಳು ಮಾಡ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸತ್ಯನಾರಾಯಣ ಸರ್ ಹೇಳಿ ಸರ್, ಇದಕ್ಕೇನು ಹೇಳ್ತೀರಾ ಸರ್? ನೋಡಿ, ಈ ಸರ್ಕಾರ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಜನರಿಗೆ, ಕರ್ನಾಟಕ ರಾಜ್ಯ ಜನರಿಗೆ ಮೋಸ ಮಾಡ್ಕೊಂಡು ಜನರು ಯಾಮಾರಿ ಬಿಟ್ಟಿರೋದವ್ರು. ಜನರು ಯಾಮಾರಿ ಇವರಿಗೆ 136 ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ 66 ಸೀಟ್ ಕೊಟ್ಟಿದ್ದಾರೆ. ಸನ್ಮಾನ JDS ನವರಿಗೆ 19 ಸೀಟ್ ಕೊಟ್ಟಿದ್ದಾರೆ. ನಾವು ಪ್ರಾಮಾಣಿಕವಾಗಿ ವಿರೋಧ ಪಕ್ಷವಾಗಿ ಇವರು ಮಾಡ್ತಾ ಇರುವಂತ ಅನ್ಯಾಯ, ಈ ರಾಜ್ಯ ಜನತೆ ಮೇಲೆ ಮಾಡ್ತಾ ಇರುವಂತ ಪ್ರಹಾರಗಳನ್ನು ಪ್ರಾಮಾಣಿಕವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ. ಒಬ್ಬ ವಿರೋಧ ಪಕ್ಷವಾಗಿ ಇವತ್ತು ಮೂಡ ಹಗರಣ ಯಾವ ಹೋರಾಟಕ್ಕಾಗಿ ಮಾಡ್ತಾ ಇದೀವಿ, ನಾವು ಎಲ್ಲ ದಾಖಲೆಗಳ ಸಮೇತ ನಾವು ಇಲ್ಲಿ ಬೀದಿಗೆ ಬರ್ತಾ ಇದೀವಿ. ಇವತ್ತು ಆ ಬೀದಿಗೆ ಬಂದಿದ್ದ ಪರಿಣಾಮವೇ ಇವತ್ತು ಇವರ ಪರಿಸ್ಥಿತಿ. ಇದುವರೆಗೂ ಏನ್ ಇವರು ಹೇಳ್ತಾರೆ, ಈಗ ನಾವೆಲ್ಲ ಈ ಹೋರಾಟ ಮಾಡಿ ಈ ಬೀದಿಗೆ ಬಂದ್ಮೇಲೆ ನಿಮ್ದು ಬಿಚ್ಚಿಡ್ತೀವಿ, ನಿಮ್ದು ತೆಗೆದಿಡ್ತೀವಿ. ಮತ್ತೆ 13ರಿಂದ 18ರಲ್ಲಿ ನಿಮ್ದೇ ಸರ್ಕಾರ ಇತ್ತಲ್ಲ, ಮತ್ತೆ 18ರಾಗ ನಿಮ್ ಸರ್ಕಾರ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಲ್ಲ, ಅವಾಗ ಅವ್ರದ್ದು ಈ ವೆಂಕಟೇಶ್ವರ ಮಿನರಲ್ಸ್ ನಿಮ್ಗೆ ಗೊತ್ತಿರ್ಲಿಲ್ವಾ? 2011ರಲ್ಲಿ ಆದಂತ ಕೇಸು ಈಗ ಇವತ್ತು ನಿಮ್ಮ ಬುಡಕ್ಕೆ ನೀರು ಬರ್ತಾ ಇದೆ ಅಂತಂದಾಗ, ಈ ದಾಖಲೆಗಳ ಸಮೇತ ನಾವು ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾಗ, ಮತ್ತೆ ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೌಸ್ ನಲ್ಲಿ ಹೇಳ್ತಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿ ಹಗರಣ ಅಲ್ಲ, 89 ಕೋಟಿ ರೂಪಾಯಿ ಹಗರಣ ಅಂತ. ಇದಕ್ಕಿಂತ ನಾಚಿಕೆ ಇನ್ನೊಂದು ಬೇಕೇನ್ರಿ? ಹೌಸ್ ನಲ್ಲಿ ಒಪ್ಕೋತಾರೆ. ಮತ್ತೆ ಇವರು ಮತ್ತೆ ಇನ್ನೊಂದೇನು, ನಾವೀಗ ಸನ್ಮಾನ್ಯ ಇವರು ರಾಜ್ಯಪಾಲರು ಇವ್ರಿಗೆ ಏನ್ ಕೊಟ್ಟಿದಾರ, ತನಿಖೆಗೆ ಆದೇಶ. ನೀವು ಸ್ಪಷ್ಟದಿರಿ, ನೀವು ಸ್ವಚ್ಛದಿರಿ, ನೀವು ಶುದ್ಧ ಹಸ್ತ್ರದಿರಿ ಅಂತಂದ್ರೆ ತನಿಖೆ ಯಾಕೆ ಎದುರಿಸ್ತಾ ಇಲ್ಲ? ಪಲಾಯನ ಯಾಕೆ ಮಾಡ್ತಾ ಇದ್ದೀರಿ? ಏನು ಹೌಸ್ ಆರಂಭ ಆಗೋಕ್ಕಿಂತ ಮುಂಚೆ ಹಿಂದಿನ ದಿವಸ ದೇಸಾಯಿ ಆಯೋಗ ರಚನೆ ಮಾಡ್ತಾರ. ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ ಸನ್ಮಾನ್ಯ ಅಶೋಕ್ ರವರು ನಿಲುವಳಿ ಸೂಚನೆ ಮಂಡಿಸಿದಾಗ ಇದನ್ನ ಪಲಾಯನ ಮಾಡ್ಬೇಕು ಅಂತೇಳಿ, ಯಾವ ರೀತಿ ಅರ್ಕಾವತಿ ಬಡಾವಣೆಯೊಳಗ ಇವ್ರು ಏನು ರೀಡೂರ ರಾಮಯ್ಯನ ಅವರು ಅರ್ಕಾವತಿ ಬಡಾವಣೆಯೊಳಗ ಏನು ಆಂಟಿ ಕರಪ್ಷನ್ ACB ಅಂತ ಹೇಳಿ ಲೋಕಾಯುಕ್ತದ ಕತ್ತು ಹೆಚ್ಚಿಗೆ ACB ಮಾಡ್ಕೊಂಡು ಅಲ್ಲಿ ತಾವ್ ಯಾವ ರೀತಿ ಕ್ಲೀನ್ ಚಿಟ್ ತಗೊಂಡ್ರು ಅಂತ ನಮ್ಗೆ ಗೊತ್ತೈತಲ್ಲ. ನಿನ್ನಿಂದಾನೇ CT ರವಿ ಹೇಳಿದ್ರು, ನ್ಯಾಯಮೂರ್ತಿ ಕೆಂಪಣ್ಣ ಅವ್ರ ವರದಿಯನ್ನು ಬಿಡುಗಡೆ ಮಾಡ್ರಿ ಅಂತ ಹೇಳಿ. ಸೊ ಈ ರೀತಿ ಒಂದಲ್ಲ ಪ್ರತಿಯೊಂದಂತಲ್ಲಿ ಮೊನ್ನೇನು ಈ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ 1953 ಕೋಟಿ ರೂಪಾಯಿ ಸನ್ಮಾನ್ಯ ಮೇಲ್ಮನೆ ಸದಸ್ಯರ ಅಂತ ಅರುಣ್ ರವರ ಹೌಸ್ ನಲ್ಲಿ ಕೇಳ್ತಾರ, ಇದು ರಿಫಂಡ್ ಅನ್ಯೂಸ್ಡ್ ಫಂಡ್ ರಿಟರ್ನ್ ಬಂತು, ಎಲ್ಲಿ ಹೋಯ್ತು ಅಂತ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೇಳ್ತಾರ ಅದು ಸಂಚಿತ ನಿಧಿಗಳಿಗೆ ಎಲ್ಲವೂ ಬಂದಿದೆ ಅಂತ ಹೇಳ್ತಾರೆ. ಪುನಃ ಅಲ್ಲಿ ಕೇಳಿದ್ರೆ ಅಲ್ಲಿ ಯಾವ್ದು ಫಂಡ್ ಬಂದಿಲ್ಲ ಅಂತ. ಆದ್ರೆ 1953 ಕೋಟಿ ಹೋಯ್ತಲ್ಲಿ. ಇವರು ಪ್ರತಿಯೊಂದು ಯಾವುದೇ ಯೋಜನೆ ಇರ್ಬೋದು, ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆ ಬಗ್ಗೆ ಯಾವ ಮಂತ್ರಿನೂ ಮಾತಾಡಲ್ಲ, ಯಾರು ಮಾತಾಡಲ್ಲ. ಯುವ ನಿಧಿ ಯೋಜನೆ ಹೆಸರಿಗೆ ಗೃಹಲಕ್ಷ್ಮಿ 3 ತಿಂಗಳ ಗಂಟಲೆ ಜನಗಳಿಗೆ ದುಡ್ಡು ಬರ್ತಾ ಇಲ್ಲ. ನೋಡಿ, ಇವರು ಅಲ್ಲಿಂದ ದುಡ್ಡು ತೆಗೆದು ಇಲ್ಲಿಗೆ ಹಾಕ್ತಾರ, ಇಲ್ಲಿಂದ ದುಡ್ಡು ತೆಗೆದು ಅಲ್ಲಿಗೆ ಹಾಕ್ತಾರ. ಏನು SCP STP ಆ 25,000 ಕೋಟಿ ರೂಪಾಯಿ ಹಣ ಅಲ್ಲಿ ಹೇಳ್ತಾರೆ ಇವರು ಅಂಡರ್ ಸೆಕ್ಷನ್ 7C ಒಳಗ ನಾವ್ ಇದನ್ನ ಯುಟಿಲೈಸ್ ಮಾಡಿವಿ ಅಂತ ಹೇಳ್ತಾ ಇದಾರೆ. ಅಂಡರ್ ಸೆಕ್ಷನ್ 7C ಒಳಗ ಅದು ಈ ಗ್ಯಾರಂಟಿ ಯೋಜನೆಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಪ್ರತಿಯೊಂದು ಹಂತದಲ್ಲಿ ರಾಜ್ಯ ಜನತೆಯನ್ನ ಯಾಮಾರಿಸೋದು, ಬೆಲೆಗಳ ಪ್ರಹಾರ, ಬೆಲೆಗಳ ಮೇಲಿನ ಮೇಲೆ ಪ್ರಹಾರ. ಸರ್ ಇದರಲ್ಲಿ ಯಾವುದೇ ಸಹ್ಯ ಸಾರಿಗೆ ಸಚಿವರು ಹೇಳ್ತಾರ 5,000 ಬಿಜೆಪಿ ಅವಧಿಯಲ್ಲಿ ಸಾರಿಗೆ ನಿಗಮ ತೊಂದರೆ ಇದು ಲಾಸ್ ನಲ್ಲಿ ಇತ್ತು ಅಂತೇಳಿ.
1 ವರ್ಷ 3 ತಿಂಗಳು ಬೇಕಾತ ನಿಮ್ಗೆ ಬಿಜೆಪಿ ಅವಧಿಯಲ್ಲಿ ಲಾಸ್ ನಲ್ಲಿ ಇತ್ತು ಅಂತ ಹೇಳಕ್ಕೆ ನಿಮ್ಗೆ? ಸರ್ ಈಗ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ನಂದು ಯಾವುದೇ ಸಹಿ ಇಲ್ಲ ಅದರಲ್ಲಿ, ಹಾಗಾಗಿ ನಾನು ಅದರಿಂದ ನಾನು ದೂರ ಇದ್ದೀನಿ ಹಗರಣದಿಂದ ಅಂತ ಹೇಳ್ತಾರೆ. ನೋಡಿ ಆ ಸಹಿ ವಿಚಾರಕ್ಕೂ ಕೂಡ ನಿನ್ನೇನು ಅವರು ಯಾರು ಪತ್ನಿ ವಿಷ್ಣು ಪೇ ಯಾರು ಅವರು ಒಬ್ರು ಸ್ನೇಹ ಮೈಕೃಷ್ಣನ ಆರೋಪಿ ಮಾಡಿದಂತವ್ರು ಕಂಪ್ಲೇಂಟ್ ಸ್ನೇಹಮಯಿ ಕೃಷ್ಣ ಅವ್ರ ಡಿಸೆಂಬರ್ ನಲ್ಲಿ ಅದೇನೋ ಒಂದು ಮಾಹಿತಿ ಹಕ್ಕಿನ ಅಡಿನಲ್ಲಿ ತೆಗೆದುಕೊಂಡಂತ ಒಂದು ಕಾಪಿ ತೋರಿಸ್ತಾರ. ಏನೋ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಟಾರ್ಚ್ ಹಚ್ಚಿಬಿಟ್ಟು ತೋರಿಸ್ತಾರಲ್ರಿ, ಆ ಟಾರ್ಚ್ ಹಚ್ಚಿಬಿಟ್ಟು ತೋರಿಸಿದ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟು ಡಿಫರೆನ್ಸ್ ಐತಿ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತೆ ನಾವೇನ್ ಹೇಳ್ತಾ ಇದೀವಿ, ನೀವು ಪಲಾಯನ ಯಾಕೆ ಮಾಡ್ತಾ ಇದೀರಿ? ಹೌಸ್ ನಲ್ಲಿ ಡಿಸ್ಕಷನ್ ಯಾಕೆ ಬರ್ಲಿಲ್ಲ ನೀವು? ಹೌಸ್ ನಲ್ಲಿ ಡಿಸ್ಕಷನ್ ಬರ್ರಿ, ಅಗದಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತೆ ಇವರು ಹೆಂಗೆ ಅಂತಂದ್ರೆ SSIT ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾರೆ, ಅಲ್ಲಿ ಕ್ಲೀನ್ ಚೀಟ್ ಕೊಟ್ಕೋತಾರೆ, ಸುಮ್ನೆ ಕೊಡ್ತಾರ. ಏನು ಈ SIT ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆ SIT ಏನ್ ಮಾಡಿದೆ, ದಾಖಲೆ ಕೇಸ್ ಮಾಡಿದೆ, ಅಲ್ಲಿ ಆ ಕೇಸಿನ ವ್ಯಾಪ್ತಿಯಿಂದ ತನಿಖೆ ಇದರನ್ನ ಸನ್ಮಾನ್ಯ ದದ್ದಲ್ ರವರನ್ನು ಮತ್ತು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ನಾಗೇಂದ್ರ ಅವರನ್ನು ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅವ್ರ ಮೇಲೆ. ಆತ್ಮಹತ್ಯೆ ಮಾಡಿಕೊಂಡಂತ ಇವರು ಪಾಪ ಚಂದ್ರಶೇಖರ್ ಅವರು ಅಧೀಕ್ಷಕರು, ಅಭಿವೃದ್ಧಿ ನಿಗಮದ ಅಧೀಕ್ಷಕರು ಸ್ಪಷ್ಟವಾಗಿ ಹೇಳ್ತಾರ, ಏನ್ ಈ ಮಂತ್ರಿಗಳ ಒತ್ತಡ, ಈ ಅಧ್ಯಕ್ಷರ ಒತ್ತಡ ಅಂತ ಹೇಳಿ. ಮತ್ತು ಪ್ರತಿಯೊಂದು ಪೇಜ್ ನಲ್ಲಿ ಮೇಲೆ ಕೆಳಗೆ ಅವ್ರು ಸೈನ್ ಮಾಡ್ತಾರ, ಎಂಡೋರ್ಸ್ ಮಾಡ್ತಾರ. ಯಾವ ರೀತಿ ಕೋರ್ಟ್ ಗಳಿಗೆ ಡಾಕ್ಯುಮೆಂಟ್ ಅಲ್ಲಿ ಬೇಕು ಅನ್ನುವಂಥದಕ್ಕೆ ಎಂಡೋರ್ಸ್ ಮಾಡ್ತಾರ. ಅಂತದನ್ನ ಇವತ್ತಿವ್ರು ತಮ್ಮ SIT ಮಾಡಿಬಿಟ್ಟು ಅವ್ರನ್ನ ಕ್ಲೀನ್ ಶೀಟ್ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡ್ಲಾರ್ದಂಗ್ ಹೋಗ್ತಾ ಇದಾರಲ್ಲ, ಏನಿದು? ಮತ್ತು ಈ ದೇಸಾಯಿ ಆಯೋಗ, ಈ ಮೂಢ ಹಗರಣ ದೇಸಾಯಿ ಆಯೋಗದ ವ್ಯಾಪ್ತಿ ಏನು? ವರದಿ ಕೊಡ್ತದೆ ಅವ್ರದ್ದು. ಅದು ಯಾರಿಗ ವರದಿ ಕೊಡ್ತಾರ? ಸಿದ್ದರಾಮಯ್ಯ ಸಬ್ಮಿಟ್ ಮಾಡ್ತಾರ. ಅಲ್ಲಿ ಏನಾಗ್ಬೇಕಾಗೈತಿ? ಇವ್ರು ಈ ರೀತಿ ಜನರನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದಾರ. ನೀವು ಶುದ್ಧ ಹಸ್ತ್ರ ಇದ್ರಿಯಪ್ಪ ಅಂತಂದ್ರೆ ತನಿಖೆ ಎದುರಿಸ್ರಿ, ಪಲಾಯನ ಯಾಕೆ ಮಾಡ್ತೀರಿ? ಸರ್ ತಾವೇನು ಹೇಳ್ತೀರಿ ಸರ್? ಸರ್ ಇಲ್ಲಿ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಿದ್ದರಾಮಯ್ಯ ಅವ್ರು ಮಾಡಿಲ್ಲ ಅವ್ರ ಪರ ಅಂತ ನಾನು ಇಲ್ಲ, JDS ಆಗಲಿ BJP ಪರ ಅಂತಲ್ಲ. ನಮ್ಗೇನು ಬೇಕಾಗಿರೋದು ಸರ್, ಜನಕ್ಕೆ ಬೇಕಾಗಿರೋದು ನ್ಯಾಯ ಕೊಡಿ. ಇವ್ರು ಹೇಳೋದು ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಅಲ್ಲಿ ಟ್ಯಾಕ್ಸ್ ಜಾಸ್ತಿ, ಕರೆಕ್ಟ್ ಮಾಡಿದ್ದಾರೆ, ಮಾಡಬಾರ್ದು. ಜನಕ್ಕೆ ಏನಂತ ಹೇಳಿ ಇವರು ಓಟ್ ತೊಗೊಳ್ತಾ ಇದ್ದಾರೆ. ಇವತ್ತು ಸತ್ಯನಾರಾಯಣ ಅವ್ರು ಹೇಳಿದ್ರು ನಮಗೆ 63 ಸೀಟ್ ಬಂದಿದೆ ಅಂತ. ನೀವು ಸರಿ ಇಲ್ಲ ಅಂತಲೇ ಜನ ನಿಮ್ಗೆ ಓಟ್ ಹಾಕದೆ ಅಲ್ಲಿ ಕೊಟ್ಟಿದ್ದಾರೆ, ನಿಮ್ಮನ್ನು ಓಡಿಸ್ಬಿಟ್ಟು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಸರಿ ಇಲ್ಲ. ಈಗ ಕಾಂಗ್ರೆಸ್ನಲ್ಲೂ ಎಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಜನಗಳ ಮೇಲೆ ಬರ್ಡನ್ಗಳು ಹೇರ್ತಾನೆ ಇದ್ದಾರೆ. ಸೊ ಈ JDS ನಾವೇನು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ. ಅವರು ಸರ್ಕಾರ ಇದಿರದಲ್ಲೇ ಇಲ್ಲ, ಸೆಂಟ್ರಲ್ ಏನೋ ಕುಮಾರಸ್ವಾಮಿ ಅವರು 1 ಸೀಟ್ ಕೊಟ್ಟು ಏನೋ ಒಂದು ಕೊಟ್ಟು ಅವ್ರು ಸನ್ಮಾನ ಮಾಡಿ. ಹಂಗಾಗಿ ಜನ ಯೋಚನೆ ಮಾಡಬೇಕು, ಯಾರು ಈ ಥರ ಎಲ್ಲ ನಾವು ಫಸ್ಟು ಕಾಂಗ್ರೆಸ್ ಸರಿ ಇಲ್ಲ, JDS ಸರಿ ಇಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ ಕೊಟ್ವಿ, ಕಾಂಗ್ರೆಸ್ ಸರಿ ಇಲ್ಲ ಅಂದ್ಬಿಟ್ಟು BJP ಕೊಟ್ವಿ. BJP ಆಪ್ರೇಷನ್ ಮಾಡಿ ಹೆಂಗೆ ಮಾಡಿ ಸರ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ಸಂತೋಷ. ಮಾಡಾದ್ಮೇಲೆ ಏನು ಮಾಡಿದ್ರಿ ಜನಕ್ಕೆ? ನೀವು ಏನು ಕೊಟ್ರಿ? ನೀವು ಏನಾರು ಕಮ್ಮಿ ಮಾಡಿದ್ರಾ? ಯಾವುದನ್ನ ಬೆಲೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಾ? ಏನು ಮತ್ತು ಯಾವುದು ಕಮ್ಮಿ ಮಾಡಲೇ ಇಲ್ಲ, ಎಲ್ಲ ಬರೆ ಹಾಕಿದ್ರಿ ನೀವು. ಬಿಫೋರ್ ಎಲೆಕ್ಷನ್ನೇ ನೀವು ಇವರು ಎಲೆಕ್ಟ್ರಿಕ್ ಬಿಲ್ಗೆ ಸೈನ್ ಮಾಡಿ ಇಟ್ಬಿಟ್ಟಿದ್ರು. ಎಲೆಕ್ಷನ್ ಬರ್ತಾ ಇದೆ, ಬೇಡ ಅದು ಪೆಂಡಿಂಗ್ ಹಂಗೆ ಇಡಿ ಅಂತಂದ್ರು. ಸರಿ ಸರ್, ಕಾಂಗ್ರೆಸ್ ಸರ್ಕಾರದವರಾದ್ರೆ ಅಟ್ಲೀಸ್ಟ್ ಬಂದಾದ್ಮೇಲೆ ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಏನಿದೆ ಅದು 5 ರೂಪಾಯಿ 4 ರೂಪಾಯಿ ಮಾಡಿ. ನಮ್ಗೆ ಫ್ರೀ ಬೇಕಾಗಿಲ್ಲ ಸರ್, ಯಾವ ಜನಕ್ಕೂ ಫ್ರೀ ಬೇಕಾಗಿಲ್ಲ. ನೀವು ಮಾಡೋ ಅಂಥ ಕೆಲಸನ ಕಮ್ಮಿ ಮಾಡಿರಿ. ಇವಾಗ 10 ರೂಪಾಯಿ ತೊಗೊಳ್ತಾ ಇದ್ರೆ 8 ರೂಪಾಯಿ ಮಾಡಿ, 2 ರೂಪಾಯಿ ಕಮ್ಮಿ ಉಳ್ಕೊಳ್ಳೋದು ನಮ್ಮ ಜನಕ್ಕೆ. ಅದನ್ನು ಯಾರೂ ಮಾಡ್ತಾ ಇಲ್ಲ ಅಂದರೆ ಇಲ್ಲೆಲ್ಲ ಫ್ರೀ ಕೊಡ್ತಾರೆ. ನಮ್ಮ JDS ವಕ್ತಾರರು ಹೇಳ್ದಂಗೆ ಒಬ್ಬ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗತ್ತೆ ಸರ್ ಬಡವರು ಇವತ್ತಿಂದ ನಾರ್ಮಲ್ ಆಗಿ? ಎಷ್ಟು ಬರೆ ಹೇಳ್ದಿದ್ದಾರೆ. ಸೊ ಹಿಂಗಾಗಿ ಇದೇ ಥರ BJPನಲ್ಲೂ ನಡೆದೈತೆ, JDS ಅಲ್ಲಿ ಹಿಂದೆ ಅಲ್ಲೂ ನಡೆದಿಲ್ಲ ಅಂತ ಯಾರೂ ಕಮ್ಮಿ ಮಾಡಿಲ್ಲ. ಇವತ್ತು ಜನ ಯಾರು ಇವತ್ತು ದಂಗೆ ಎದ್ದಿಲ್ಲ. ದಂಗೆ ಹೇಳಬೇಕು, ಏನಕ್ಕೆ ಈ ಪಾರ್ಟಿ ನೀವು ರೈಸ್ ಮಾಡ್ತಾ ಇದ್ದೀವಿ? ಎಲ್ಲಿ ಹೋಗ್ತಿದೆ ನಮ್ಮ ಸಂಪನ್ನ? ನಮ್ಮ ರಾಜ್ಯದಲ್ಲಿ ಅಪಾರವಾದ ಸಂಪತ್ತಿದೆ ಸರ್. ಆ ಸಂಪತ್ತನ್ನ ಏನು ಮಾಡ್ತಿದ್ದೀರಾ? ಎಲ್ಲಿ ಹೋಗ್ತಾ ಇದೆ? ಎಲ್ಲ MLA ಮನೆಗಳು ಹೋಗ್ತಾ ಇದೆ ಸರ್. ಎಲ್ಲ MLAಗಳು ಯಾರು ನಾನು ಇವರು ಅಂತ ಹೇಳಲ್ಲ. ಇಲ್ಲಿ 3 ಪಕ್ಷದ MLAಗಳು ಅವ್ರವ್ರ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಜನ ಅಭಿವೃದ್ಧಿ ಹೊಂದ್ತಾ ಇಲ್ಲ ಸರ್. ಇಲ್ಲ ಸರ್, ನಮ್ಮಲ್ಲಿ ಇಲ್ಲ. ನಾವು ಇವತ್ತೇ ಹೇಳ್ತೀನಿ, ನಾನು ಅದು ಅವಾಗ್ಲೂ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತೀನಿ. ನಮ್ದು ಇಷ್ಟು ಆದಾಯ ಇತ್ತು ಅಂದ್ರೆ ಅಷ್ಟೇ ಇರಬೇಕು 5 ವರ್ಷಕ್ಕೆ. ಅದಕ್ಕೆ ಮೇಲೆ ಏನಾದ್ರು ಬಂತಂದ್ರೆ ಓಡಿಸ್ತಾ ಇರ್ತೀವಿ ನಾವು. ಜನಕ್ಕೆ ಪ್ರತಿ ತಿಂಗಳು ಏನು ಸರ್ ಆದಾಯ ಇದೆ ಹೇಳಿ ಸರ್? ಒಬ್ಬ MLAಗೆ ಇವತ್ತಿನ ದಿನ 2 ಲಕ್ಷನೋ ಏನೋ ಕೊಡ್ತಾರೆ ಇದ್ರಲ್ಲಿ. ಅದಾದ್ಮೇಲೆ ಸರ್ ಅವ್ರು ನೋಡಿ ನೀವು ಫಸ್ಟ್ ಎಲೆಕ್ಷನ್ನಲ್ಲಿ ಒಂದು 5 ಕೋಟಿನೋ ಏನೋ ತೋರಿಸಿರ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ಅಷ್ಟೇ 100 ಕೋಟಿ 200 ಕೋಟಿ ತೋರಿಸ್ತಾರೆ. ಏನು ಕೆಲಸ ಮಾಡ್ತಾರೆ ಸರ್?
ಸರ್ ಇದಕ್ಕೆ ಏನು ಹೇಳ್ತೀರಾ ಸರ್ ವೀರಣ್ಣವ್ರೆ? ಸರ್ ನೋಡಿ, ಇವತ್ತು ಏನು ಈಗ ನಾವು ಯಾವ ವಿಷಯದ ಮೇಲೆ ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ DCM ಮತ್ತೆ ಸಿದ್ದರಾಮಯ್ಯ CM ಒಂದೇ ದಿನ ಕೋರ್ಟ್ಗೆ ಇವರ ಪ್ರಕರಣಗಳು ಬಂದಿತ್ತು. ನೋಡಿ, ಇಲ್ಲಿ ಎರಡೂ ಪ್ರಕರಣದಲ್ಲಿ ಸಂಪುಟ ಸಭೆ ತೀರ್ಮಾನ ಒಂದು ಉಪಮುಖ್ಯಮಂತ್ರಿಗಳನ್ನ DCM ಡಿ ಕೆ ಶಿವಕುಮಾರ್ ಅವ್ರನ್ನ ರಕ್ಷಣೆಗೆ ನಿಲ್ತಾರೆ. ಅಂದ್ರೆ CBI ಎನ್ಕ್ವೈರಿ ಬೇಡ, ನಮ್ಮ ರಾಜ್ಯ ತನಿಖೆ ಸಂಸ್ಥೆ SIT ನ ತನಿಖೆ ಮಾಡಲಿ, ಲೋಕಾಯುಕ್ತ SIT ತನಿಖೆ ಮಾಡಲಿ ಅಂತ ಅವರು ಒಂದು ಇದು ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಏನಾಯ್ತು, ಅದು ವಜಾಗೊಳಿಸಿ ಅವಮಾನ ಆಯ್ತು ಇವ್ರಿಗೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ವಜಾ ಆಯ್ತು, ಇವತ್ತು ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಅಂಗಳಕ್ಕೇನೆ ಇದು ಮಾಡಿದೆ. ಅದ ನಂತರ ಹಿಂದೆ ಕೂಡ ಏನು ಸೋಕಾಶ್ ನೋಟಿಸ್ನ ರಾಜ್ಯಪಾಲರು CM ಕೊಟ್ಟಿದ್ರು ಮೂಡಾ ಪ್ರಕರಣದಲ್ಲಿ. ಆ ಟೈಮಲ್ಲಿ ಇವರ ಏನು ಆಬ್ಸೆಂಟಲ್ಲಿ ಸಿದ್ದರಾಮಯ್ಯರ ಅನುಪಸ್ಥಿತಿಯಲ್ಲಿ ಅದು ಕ್ಯಾಬಿನೆಟ್ ಆಗಲ್ಲ ಅವಾಗ, ಯಾಕಂದ್ರೆ ಮುಖ್ಯಮಂತ್ರಿಗಳೇ ಇರೋದಿಲ್ಲ, ಮಂತ್ರಿ ಪರಿಷತ್ ಸಭೆ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲೂ ಒಂದು ನಿರ್ಣಯ ತಗೊಂಡ್ರು, ಏನಂತ ಅಂದ್ರೆ ರಾಜ್ಯಪಾಲರು ಒಂದು ಅನುಮತಿ ಕೊಟ್ಟಿರೋದೇ ತಪ್ಪು, ಕಾನೂನು ಬಾಹಿರ ಅನ್ನೋ ರೀತಿ ಇದು ಮಾಡಿದ್ರು. ಅಂದ್ರೆ ಇವರು ಜನಪರ ಕೆಲಸ ಮಾಡೋದಕ್ಕೆ ರಾಜ್ಯ ಸರ್ಕಾರ ಇಲ್ಲ. ಇವತ್ತು ಇಬ್ಬರು ಕೂಡ ಆರೋಪಿಗಳನ್ನೇ DCM ರಕ್ಷಣೆಗೆ ಕ್ಯಾಬಿನೆಟ್ ಸಪೋರ್ಟ್ ಮಾಡುತ್ತೆ, CM ರಕ್ಷಣೆಗೆ ಮಂತ್ರಿ ಪರಿಷತ್ತು ರಕ್ಷಣೆಗೆ ನಿಂತಿದೆ. ಇದೆಲ್ಲ ಕೂಡ ಇವತ್ತು ನೋಡಿ, ನಮ್ಮಲ್ಲಿ ಸಂವಿಧಾನ ಏನು ಕಾನೂನಿದೆ ಎಲ್ರಿಗೂ ಒಂದೇನೆ. ನಮಗೆ ಕಾನೂನು ಮೇಲೆ ಸಂವಿಧಾನ ಮೇಲೆ ವಿಶ್ವಾಸ ಇದೆ, ನಾವು ಅದಕ್ಕೆ ತಲೆಬಾಗ್ತೀವಿ. ಕಾಂಗ್ರೆಸ್ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರದವರ ತರ ನಾವು ಅಸಂವಿಧಾನಿಕ ನಡೆನ ನಾವು ಅನುಸರಿಸೋದಿಲ್ಲ. ಕಾನೂನಿಗೆ ಗೌರವನ ನಾವು ಕೊಡ್ತೀವಿ. ನೋಡಿ, ಅವರು ರಾಜ್ಯಪಾಲರ ಒಂದು ಆದೇಶನ ಅಂದ್ರೆ ಅನುಮತಿ ಕೊಟ್ಟಿರೋದನ್ನ ವಿರೋಧಿಸಿ ಪ್ರತಿಭಟನೆಗಳಾಯ್ತು. ಮತ್ತೆ ನಮ್ಗೆ ಸರ್ ನೀವು ಮಾಡೋದು ಇದು BJPನವರು ಮಾಡೋದು ಸರ್, JDS ಬೆಂಬಲನ ಕೊಡ್ತು ಅಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಈ ಮೂಡಾ ಪ್ರಕರಣದಲ್ಲಿ ಉಭಯ ಸದನಗಳಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ನಾವು ಪ್ರತಿಭಟನೆ ಮಾಡಬೇಕಾ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಇವರು ಅವಕಾಶ ಕೊಡ್ಲಿಲ್ಲ. ಏನಕ್ಕೆ? ಈಗ ನೋಡಿ, ಒಂದು ಆರೋಪಿ ಸ್ಥಾನದಲ್ಲಿರೋರು ಮುಖ್ಯಮಂತ್ರಿಗಳು ಆರೋಪ ತಮ್ಮ ಮೇಲೆ ಬಂದಾದ್ಮೇಲೆ ಒಂದು ತನಿಖೆಗೆ ಒಳಪಡಬೇಕಿತ್ತು. ಅವರು ತನಿಖೆಗೆ ಒಳಪಡದೇನೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಅಹೋರಾತ್ರಿ ಧರಣಿ ಆಯ್ತು ಸದನದಲ್ಲಿ. ತದನಂತರ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ವಿ. ಅಂದ್ರೆ ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲಿಂದ ಕೆಂಗೇರಿಯಿಂದ ಮೈಸೂರಿಗೆ 128 ಕಿಲೋಮೀಟರ್ 8 ದಿನಗಳ ಕಾಲ ಪಾದಯಾತ್ರೆ ಮಾಡಿ ನಂತರ ಸಮಾರೋಪ ಸಮಾರಂಭನ ಮೈಸೂರಲ್ಲಿ ಮಾಡಿದ್ವಿ. ಇವ್ರೇನ್ ಮಾಡಿದ್ರು, ಸರ್ಕಾರ ಅಧಿಕಾರದಲ್ಲಿ ಇರುವಂತ ಪಕ್ಷ ಕೂಡ ಅವರು ಕೂಡ ಬೀದಿಗಿಳಿದು ಹೋರಾಟ, ಏನು ಜನಾಂದೋಲನ ಕಾರ್ಯಕ್ರಮ. ನಾವೆಲ್ಲಿ ಹೋಗ್ತೀವೋ ಒಂದಿನ ಮೊದ್ಲೇ ಅವರೇ ಹೋಗಿ ಇದು ಮಾಡೋದಂತೆ. ಅಂದ್ರೆ ಜನತೆಗೂ ಮತದಾರರಿಗೂ ಅರ್ಥ ಆಗ್ತಾ ಇದೆ ಇವತ್ತು ಸರ್ಕಾರ ಯಾವ ರೀತಿ ರಕ್ಷಣೆಗೆ. ಅದನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಹಿಂದ ಕಾರ್ಡ್ನ ತಂದ್ರು ಮುಂದೆ, ಮತ್ತೆ ನಾನು ಹಿಂದುಳಿದ ನಾಯಕ ಅಂತನೂ ಕೂಡ ಅದನ್ನು ತಂದ್ರು. ಅಂದ್ರೆ ಅವರ ಸ್ವಯಂ ರಕ್ಷಣೆಗೋಸ್ಕರ ಏನೇನು ಇದೆಯೋ ಎಲ್ಲಾನು ನೋಡಿ. ಇತ್ತೀಚೆಗೆ 2-3 ದಿನದಿಂದ ಎಲ್ಲ ಹಿಂದುಳಿದ ವರ್ಗಗಳ ದಲಿತ ಮಟ್ಟದ ಸ್ವಾಮೀಜಿಗಳು ಹೋಗಿ ಶೋಷಿತ ವರ್ಗದ ಸ್ವಾಮೀಜಿಗಳು ಎಲ್ಲ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ, ಯಾವುದೇ ರೀತಿ ಒಂದು ಆರೋಪ ಬಂದಾಗ ಇಲ್ಲ ಅಕ್ರಮ ಮಾಡಿರೋ ಅಂಥವ್ರಿಗೆ ಯಾರು ಕೂಡ, ಅದರಲ್ಲೂ ಸಮಾಜದ ಏಳಿಗೆಗಿರುವಂತ ಮಠಗಳು ಸ್ವಾಮೀಜಿಗಳು ಹೋಗಿ ನೈತಿಕ ಬೆಂಬಲ ಕೊಟ್ರೆ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ? ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಸರ್ ಸತ್ಯನಾರಾಯಣ ಸರ್, ಕೇಳಿಸ್ಕೊಂಡ್ರಲ್ಲ ಸರ್, ಏನ್ ಹೇಳ್ತೀರಾ ಇದಕ್ಕೆ? ಕೇಳಿಸ್ಕೊಂಡಿದೀನಿ ನೋಡಿ. ಇವರು ತನಿಖೆಯಿಂದನೇ ಪಲಾಯನ ಮಾಡಿರೋದು ಅಗದಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದೇದು ಏನು, ಈ ಹಿಂದೆ ಅಲ್ಲಿ ಮೈಸೂರಿನ DCಗಳು ಇದಕ್ಕೆ ತನಿಖೆಗಾಗಿ ಸುಮಾರು ಪತ್ರಗಳನ್ನು ಸರ್ಕಾರಕ್ಕೆ ಬರೆದಂತ ದಾಖಲೆ ಇದೆ. ಮತ್ತು ಸಚಿವರಾದಂತ ಭೈರತಿ ಸುರೇಶ್ ಅವರಲ್ವಾ? ಸುರೇಶ್ ಅವರು ಸರ್, ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ತಗೊಂಡು ಹೋಗಿ ಆ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ ಬರ್ತಾರ. ಆಮೇಲೆ ಇವರು ಆರಂಭದಿಂದ ಏನ್ ಹೇಳ್ತಾ ಇದ್ರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಎಲ್ಲೂ ಸ್ಥಳಗಳನ್ನು ಕೇಳಲೇ ಇಲ್ಲ ಅಂತಂದ್ರು. ನಾವು ಪತ್ರ ಬರ್ಲೇ ಇಲ್ಲ, ನಿವೇಶನ ಇಂತಲ್ಲಿ ಬೇಕು ಅಂತ ಕೇಳಿಲ್ಲ ಅಂದ್ರು. ಅದಕ್ಕೂ ಪತ್ರ ಸಿಕ್ತು. ಆಮೇಲೆ ವೈಟ್ನರ್ದ ವಿಚಾರ ಬಂತು. ಸೊ ಈಗ ಪ್ರತಿಯೊಂದು ಹಂತದಲ್ಲಿ ಅವ್ರು ಏನ್ ಹೇಳ್ತಾರ ಅವ್ರಿಗೆ ತಿರುಗಾಣ ಆಗ್ತಾ ಇದಾವು. ಒಂದು ಮತ್ತೆ ಇನ್ನೊಂದು, ನೀವು ಇವತ್ತು ಕೋರ್ಟ್ ನಲ್ಲಿ ನಾನು ಗಮನಿಸಿದ್ದು, ನಾನು ಕಾನೂನು ಪಂಡಿತನಲ್ಲ, ಆದ್ರೆ ನಾನು ಏನು ಗಮನಿಸಿರೋದು ಏನು, ಇವರು ಯಾರು ಕಾಂಗ್ರೆಸ್ಸಿನ ಸನ್ಮಾನ್ಯ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ಅವರು
ಅವರು ಈ ಒಂದು ವಿಚಿತ್ರ ಒಂದು ಹೊಸದಾಗಿ ವಿಡಂಬನೆ ಮಾಡ್ತಾ ಇದ್ದಾರೆ ಇವತ್ತು. 17A ಅಡಿ ಒಳಗ ಮುಖ್ಯಮಂತ್ರಿ ಯಾವುದೇ ಅಧಿಕಾರ ಅವರು ಇದನ್ನ ಈ ಪ್ಲಾಟ್ ಗಳು ಕೊಡಕ್ಕೆ ಯಾವ್ದು ಸೈನ್ ಅವ್ರು ಮಾಡಿಲ್ಲ, ಅದಕ್ಕೆ ಇವರು ಇದ್ರ ವ್ಯಾಪ್ತಿಯೊಳಗೆ ಬರಂಗಿಲ್ಲ ಅನ್ನುವಂತ ಒಂದು ಇಂಟರ್ಪ್ರಿಟೇಷನ್ ಅವ್ರು ಮಾಡ್ತಾ ಇದ್ದಾರೆ. ಮುಂದೆ ಅದು ಸನ್ಮಾನ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರ ಅದು ಸನ್ಮಾನ್ಯ ನ್ಯಾಯಮೂರ್ತಿಗಳು ಬಿಟ್ಟಿದ್ದು, ಅದು ನಾವು ಪ್ರಶ್ನೆ ಮಾಡುವಂತದಿಲ್ಲ. ಆದ್ರೆ ನಾವ್ ಇವತ್ತೇನ್ ಹೇಳ್ತೀವಿ, ಅದು ಈ ಅವರ ವ್ಯಾಪ್ತಿಗೆ ರಾಜ್ಯಪಾಲರ ವ್ಯಾಪ್ತಿಗೆ ಬರೋದಿಲ್ಲ ಅಂದ್ರೆ ಕೆಳ ನ್ಯಾಯಾಲಯದಾಗ ಅದು ಐತಿ, ಕೆಳ ನ್ಯಾಯಾಲಯದಿಂದ ಅದು ತನಿಖೆಗೆ ಆದೇಶ ಕೊಟ್ಬಿಡ್ತಾರೆ. ಹಂಗಂದ್ರೆ ಬಹುಶಃ ಇದಾಗತ್ತೆ. ನಾನ್ ಕಾನೂನು ಪಂಡಿತ ಅಲ್ಲ, ಅದನ್ನ ನನ್ನ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಇದಕ್ಕೆ. ಮತ್ತು ಸ್ಪಷ್ಟವಾಗಿ ಈ ಒಂದು ಏನು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಾಗ ಸಚಿವ ಸಂಪುಟದ ಏನು ತೀರ್ಮಾನ ಒಪ್ಪಬೇಕು ಅನ್ನುವಂಥದ್ದು ಮಾನ್ಯ ರಾಜ್ಯಪಾಲರಿಗೆ ಬೈಂಡಿಂಗ್ ಇಲ್ಲ, ಬೌಂಡಿಂಗ್ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ಟ್ ಗಳು ಹೇಳ್ತಾವ ಅನ್ನುವಂಥದ್ದು ಪ್ರತಿಯೊಬ್ಬರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲಾ ವಿಚಾರಗಳ ಮತ್ತೆ ಇವ್ರ ಪ್ರತಿಯೊಂದು ವಿಚಾರ ಇವತ್ತು ಒಂದಲ್ಲ, ಇವತ್ತು ನಮ್ಮ ತಪ್ಪು ಮಾಡಿದೀವಿ ಅಂತ ಜನ ನಮ್ಮನ್ನ ವಿರೋಧ ಪಕ್ಷ ಕೂಡಿಸಿದಾರ, ನಾವನ್ನ ಸ್ವೀಕಾರ ಮಾಡ್ಲೇಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಜನ ಕೊಟ್ಟಂತ ತೀರ್ಪನ್ನು ನಾವು ಸ್ವೀಕಾರ ಮಾಡಿದ್ವಿ. ಒಂದು ಸಕಾರಾತ್ಮಕ ವಿರೋಧ ಪಕ್ಷವಾಗಿ ಇವತ್ತು ನಾವು JDS ಮತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಸಕಾರಾತ್ಮಕವಾಗಿ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಮೊನ್ನೆ ನಾವು ಇವ್ರು 15 ಬರ್ತಾವು, ನಮ್ಮ 20 ಬರ್ತಾವು, ನಮ್ ಗ್ಯಾರಂಟಿ ಅಂತ ಹೇಳ್ಕೊಂಡು ಎಲ್ಲಿಗೆ ಸೇರಿದ್ರು. ಮತ್ತು ಹಾಸನ ಮತ್ತು ದಾವಣಗೆರೆ ಅದು ಗೆದ್ದಂತ ಅಲ್ಲದು, ಹಾಸನದ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಹೇಳಿದ್ರು, ಇವ್ರು 8 ಗೆದ್ದಿರೋದು 9 ಅಲ್ಲ ಅಂತ ಹೇಳಿ. ಈ ಎಲ್ಲ ವ್ಯವಸ್ಥೆಗಳ ಅಡಿಯೊಳಗ ಏನು ಇವತ್ತು DK ಶಿವಕುಮಾರ್ ಅವ್ರ ವಿಚಾರಕ್ಕೆ ಮೊನ್ನೆ ಸನ್ಮಾನ್ಯ DK ಶಿವಕುಮಾರ್ ಅವರು ಸ್ವತಃ ಹೇಳ್ತಾರ, ನನ್ಗೆ CBI ದವ್ರಕ್ಕಿಂತ ಲೋಕಾಯುಕ್ತದವ್ರೆ ಹೆಚ್ಚಿಗೆ ಪ್ರಶ್ನೆ ಮಾಡಿದ್ರು ಅನ್ನುವಂತ ಕೇಳ್ತಾರೆ. ಎಂತ ವಿಡಂಬನೆ ಇದು ಅಲ್ವಾ? ನೋಡಿ, ಇವರು ಪ್ರತಿಯೊಂದು ವಿಚಾರಕ್ಕೂ ಆಮೇಲೆ ಯಾವಾಗ ಇವ್ರ ಮೇಲೆ ನಾವು ಪ್ರಹಾರ ಮಾಡ್ತೀವಿ, ಏನು ಪ್ರಜಾಸತ್ತಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ, ಅವಾಗ ಏನೇನಾದ್ರೂ ಒಂದೊಂದು ವಿಷಯ ತಗೊಂಡ್ಬರ್ತಾರ. ಮೊನ್ನೆ ರವಿ ಗಣಿಗ ಸನ್ಮಾನ್ಯ ಶಾಸಕರು ಹೇಳ್ತಾರ 100 ಕೋಟಿ ರೂಪಾಯಿ ಕೊಡ್ತಾರ ಅಂತ. ನಾವ್ ಹೇಗೆ ಅಸ್ಥಿರ ಮಾಡಕ್ಕಾಗತ್ತೆ? 136 ಜನಗಳಿದಾರ. ನಾವು ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷ ರಿಪೀಟೆಡ್ಲಿ ಇವ್ರಿಗೆ ಹೇಳ್ತಾ ಇದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕುಮಾರಣ್ಣವರು ಹೇಳಿದಾರ, ನಾವು ಸರ್ಕಾರದ ರಾಜೀನಾಮೆ ಕೇಳಿಲ್ಲ, ಸಿದ್ದರಾಮಯ್ಯನವರು ತೊಲಗಬೇಕು, ಇದನ್ನ ಅವರು ತನಿಖೆ ಮಾಡ್ಲಿ, ಅವರು ಶುದ್ಧ ಅಸ್ತ್ರ ಆದ್ರೆ ತಿರ್ಗ ಬರ್ಲಿ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಅವರಿಗೆ ಗೋಪಾಲ್ ಗೌಡ್ರ ಹೆಸರು ಹೇಳ್ಕೊಂಡು ನೋಡಿ, ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರು ಹೇಳ್ಕೊಂಡು, ಲೋಕನಾಯಕ ಜಯಪ್ರಕಾಶ್ ನಾಯ್ಡ್ರ ಹೆಸರು ಹೇಳ್ಕೊಂಡು ಏನೇನೋ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಸಮಾಜವಾದಿ ಅಂತ ಹೇಳಿ ಹ್ಯೂಬ್ಲೆಟ್ ವಾಚ್ ಹಾಕೊಂಡು ನೋಡಿ, ಇವ್ರು ಯಾವ ಹಂತದಲ್ಲೂ ಸಮಾಜವಾದಿ ಅಲ್ಲ. ಯಾವ SC ST ಗಳ ಹೆಸರ ಮೇಲೆ ಸರ್ಕಾರ ರಚನೆ ಮಾಡಿದ್ರು, ಅದೇ SC ST ಗಳಿಗೆ ಇವತ್ತು ದ್ರೋಹ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ. ಏನು OBC ದವ್ರಿಗೆ ಮುಸ್ಲಿಂ ಮೀಸಲಾತಿ ಕೊಟ್ಟು OBC ದವರ ಮೀಸಲಾತಿಯನ್ನು ಕಸ್ಕೊಳ್ತಾ ಇದಾರ, OBC ಗಳಿಗೆ ಅನ್ಯಾಯ ಮಾಡ್ತಾ ಇದಾರ. ನಾನು ಎಲ್ಲ ಮಠಾಧೀಶರಲ್ಲಿ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ವಾಸ್ತವವಾಗಿ ನೀವು ಚಿಂತನೆ ಮಾಡಿ, ಇವರಿಗೆ ಸರಿಯಾದ ಬೋಧನೆ ಮಾಡಿ, ನೀವು ಯಾರಿಗೋಸ್ಕರ ಅಧಿಕಾರದಲ್ಲಿ ಬಂದ್ರು, ಯಾರಿಂದಾಗಿ ನೀವು ಅಧಿಕಾರಕ್ಕೆ ಬಂದ್ರು, ಅವ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಈ ಮೋಸ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿ ನಾನು ಪೂಜ್ಯರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಬುದ್ಧಿ ಹೇಳಿ, ಅವ್ರಿಗೆ ಇದನ್ನ ಅವ್ರು ಶುದ್ಧ ಹಸ್ತರಾಗಿ ಬರುವವರೆಗೂ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿ ಆ ಪೂಜ್ಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ. ಸತ್ಯನಾರಾಯಣ್ ಸರ್, ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನಾನು ಏನಿಲ್ಲ, ಇದು ಆಕ್ಚುಲಿ ಈ ಕೇಸ್ ನಾನು ತಿಳಿದ ಮಟ್ಟಿಗೆ 92ರಿಂದನೇ ಈ ಕೇಸ್ ಆಗಿದೆ ಸರ್. ಇದು 92ರಿಂದನೇ ಇದು ಹಗರಣ ಬಟ್ ಆ 92ರಿಂದ ಆದಾಗ ನಿಮ್ಮ ಸರ್ಕಾರ ಬಂದಾಗ ಯಾಕೆ ಆಕ್ಷನ್ ತಗೊಂಡಿಲ್ಲ, ಇದನ್ನ ಏನಕ್ಕೆ ಪ್ರಸ್ತಾಪ ಮಾಡಲಿಲ್ಲ, ಅದನ್ನ ತಮ್ಮಲ್ಲಿ ಕೇಳ್ತೀನಿ ಸರ್ ನಾನು. ಸರಿ ಸರ್, ನಾನು ಇದನ್ನ ಓದಿದ್ದೀನಿ. ಇದು 2017 ನೋಡಿ, ಇವರು ಒಂದು ಕಾಲಘಟ್ಟದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾರ, ಒಂದು ಕಾಲಘಟ್ಟದಾಗ ಉಪಮುಖ್ಯಮಂತ್ರಿಗಳ ಕಾರ್ಯನಿರ್ವಹಿಸಿದಾರ. ಇವರು 2000 ಇಲ್ಲಿ ಒಂದು ದಾಖಲೆ ಹೇಳ್ತೈತಿ, ಈ ವಿಷಯವು ಪ್ರಾಧಿಕಾರದ ಸಭೆಗಳಲ್ಲಿ ಚರ್ಚೆಗೆ ಬಂದು 2017ರಲ್ಲಿ ಸಭೆಯಲ್ಲಿ ಅವರಿಗೆ ಅದೇ ಅಳತೆಯ ಜಮೀನನ್ನು ಬದಲಿಯಾಗಿ ನೀಡಬೇಕೆಂದು ನಿರ್ಣಯಿಸಲಾಗುತ್ತದೆ. ಆದ್ರೆ ಮುಖ್ಯಮಂತ್ರಿಗಳು ಹೇಳುವಂತೆ ತಮ್ಮ ಅವಧಿಯಲ್ಲಿ ಪ್ರಾಧಿಕಾರದ ನಿರ್ಣಯವನ್ನು ಜಾರಿಗೊಳಿಸೋದು ಬೇಡ ಎಂದು ತೀರ್ಮಾನಿಸಿದೆ ಎಂದು ಹೇಳುತ್ತಾರೆ. ಅಲ್ಲ ಸರ್, ನಾನು ಕೇಳ್ತಿರೋದು ತಮ್ಮದೇ 18ರಿಂದ ತಮ್ಮದೇ ಸರ್ಕಾರ ಇತ್ತು, ಅವಾಗ ಏನಕ್ಕೆ ಈ ಫೈಲ್ನ ತಗೊಂಡ್ಲಿಲ್ಲ, ನೀವು ಆಕ್ಷನ್ ತಗೊಂಡ್ಲಿಲ್ಲ ಅಂತ. ಸರ್ ನಾನು ಉತ್ತರ ಕೊಡ್ತೀನಿ ಇದಕ್ಕೆ. ಹೇಳಿ ಸರ್, ಹೇಳಿ ನೋಡಿ. ಸತ್ಯನಾರಾಯಣ ಒಂದು ನಿಮಿಷ ನಾನು ಮುಂದುವರಿಸ್ತೀನಿ ರೀ. ನೋಡಿ ರಾಮಚಂದ್ರ ಅವ್ರೆ, ಹೇಳಿ ಸರ್. ತಾವು ಹೇಳಿದ್ದು ಸರಿ, 92ರಿಂದ ಇದು ಹಗರಣ ಆಗಿದೆ ಅಂತ. ಅಂದ್ರೆ 92ರಲ್ಲಿ ಇದು ಒಂದು ಪ್ರಾಥಮಿಕ ಅಧಿಸೂಚನೆ ಆಗುತ್ತೆ. ಮೂಡಾಗೆ ಏನು ಕೆಸರೆ ಅನ್ನೋ ಒಂದು ಗ್ರಾಮ ಇತ್ತು, ಈಗ ದೇವನೂರು ಬಡಾವಣೆ ಅಂತ ಆಗಿದೆ ಅದು.
92 ಸನ್ಮಾನ್ಯ ಸಿದ್ದರಾಮಯ್ಯವರು 96ರಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತೆ ಉಸ್ತುವಾರಿ ಮಂತ್ರಿ ಕೂಡ ಆಗಿರ್ತಾರೆ ಮೈಸೂರಿಗೆ 96ರಲ್ಲಿ 98ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ ಆ ಜಾಗ. ಅಂದ್ರೆ ಇವರ ಒಂದು ದುರುದ್ದೇಶದಿಂದ, ಅಂದ್ರೆ ಇವರೇ ಆ ಜಮೀನ ಪಡೆಯೋ ಉದ್ದೇಶದಿಂದನೇ ಈ ತರ ಎಲ್ಲ ಆಗ್ತಾ ಬಂದಿರುತ್ತೆ. ನೋಡಿ 2004ರಲ್ಲಿ ಖರೀದಿ ಆಗುತ್ತೆ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯಿಂದ. 2010ರಲ್ಲಿ ದಾನದ ರೂಪದಲ್ಲಿ ಅವರ ಸಹೋದರಿ ಪಾರ್ವತಿ ಸಿದ್ದರಾಮಯ್ಯವರಿಗೆ ಕೊಡ್ತಾರೆ. 2014ರಲ್ಲಿ ಪಾರ್ವತಿ ಸಿದ್ದರಾಮಯ್ಯವರು ಮೂಡಾಗೆ ಒಂದು ಮೂಡ ಆಯುಕ್ತರಿಗೆ ಒಂದು ಲೆಟರ್ ಕೊಡ್ತಾರೆ. ಏನಂತ ಅಂದ್ರೆ, ನನ್ನ ಜಮೀನು ಈ ರೀತಿ ಮೂಡಾದಿಂದ ಅಕ್ರಮವಾಗಿ ಕಬಳಿಕೆ ಆಗಿ ಅಭಿವೃದ್ಧಿ ಹೊಂದ್ಬಿಟ್ಟಿದೆ, ನನಗೆ ಬದಲಿ ನಿವೇಶನ ಕೊಡಿ ಅಂತ. ಅಂದ್ರೆ ಇಲ್ಲಿ ಖರೀದಿ ಆಗಿರೋದು 2014, ಇವರು ಲೆಟರ್ ಕೊಡ್ತಾ ಇರೋದು 2004ರಲ್ಲಿ ಖರೀದಿ ಆಗಿರೋದು, ದಾನಪತ್ರ 2010, 2014ರಲ್ಲಿ ಇವರು ಒಂದು ಪತ್ರ, ಮನವಿ ಪತ್ರ ಕೊಡ್ತಾರೆ. ಅಂದ್ರೆ 10 ವರ್ಷಗಳ ಕಾಲ ಇವರಿಗೆ ಏನು ಇವರು ಮಾಲೀಕರಾಗಿರ್ತಾರೆ ಅವರ ಜಾಗದ ಬಗ್ಗೆ ಒಂದು ಅರಿವಿರೋದಿಲ್ವಾ, ಇಲ್ಲ ನೋಡಿರೋದಿಲ್ವಾ? ಇದನ್ನ ಎಲ್ಲ ನೋಡ್ತಾ ಬಂದ್ರೆ ದುರುದ್ದೇಶಕ ಪೂರ್ವಕವಾಗಿ ಅವರಿಗೆ ಸಂಬಂಧ ಪಡೆದ ಆಸ್ತಿ, ಈ ಆಸ್ತಿ ಏನಿದೆ ಇದು 3 ಎಕರೆ 16 ಗುಂಟೆ, ಸರ್ವೆ ನಂಬರ್ 464 ಕೆಸರೆ ಗ್ರಾಮ, ಇದು ಮೂಡ ಹೆಸರಿನ ಸೊತ್ತಾಗಿರುತ್ತೆ 2004ರವರೆಗೂ. ಅವ್ರು ಕೇಳ್ತಾ ಇರೋದು ನೋಡಿ ನಾನು ಹೇಳ್ತಾ ಇದ್ದೀನಿ, ಇದು 2021ರಲ್ಲಿ ಹಂಚಿಕೆ ಆಗಿದೆ ನಿವೇಶನ. ಯಾರಿಗೆ? ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ. ಆವಾಗ ರಾಜ್ಯ ಸರ್ಕಾರ ಇದ್ದಿದ್ದು ಬಿಜೆಪಿ. ಆ ರೀತಿ ನೀವು ಹೇಳ್ತಾ ಇದ್ದೀರಾ. ನೋಡಿ, ಇದು ಬಂದು ಒಂದು ಸ್ಥಳೀಯ ಅಭಿವೃದ್ಧಿ ಸಂಸ್ಥೆ, ಇದು ಅಂದ್ರೆ ಮೈಸೂರಿಗೆ ಸಂಬಂಧಪಟ್ಟದ್ದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಅಂದ್ರೆ ಆ ಸಂಸ್ಥೆಗೆ ಒಂದು ನಿಯಮ ನಿಬಂಧನೆಗಳು ಇರ್ತವೆ. ಆ ನಿಯಮ ನಿಬಂಧನೆಗಳ ಪ್ರಕಾರ ಆ ಸಂಸ್ಥೆ ನಡೆಯುತ್ತೆ, ಅಂದ್ರೆ ಹಂಚಿಕೆಗಳು ಮಾಡುತ್ತೆ. ನೋಡಿ, 16 ವರ್ಷಗಳಿಂದ ಸಾರ್ವಜನಿಕರು 16 ವರ್ಷಗಳಿಂದ 86,000ಕ್ಕೂ ಮಿಗಿಲಾದ ಸಾರ್ವಜನಿಕರು ಅರ್ಜಿನ ಸಲ್ಲಿಸಿರ್ತಾರೆ. 30-40 ಅಳತೆ ಸೈಟ್ಗೋ ಅಥವಾ 60-40 ಅಡಿ ಅಳತೆ ಸೈಟ್ಗೋ, ಈ ರೀತಿ ಅವ್ರಿಗೆ ಯಾರಿಗೂ ಇದುವರೆಗೂ ಸೈಟ್ ಹಂಚಿಕೆ ಆಗಿಲ್ಲ. ಈ ರೀತಿ ಅಕ್ರಮವಾಗಿ ಇವರ 14 ಸೈಟು ಹಂಚಿಕೆ ಆದ ನಂತರ 5,000ಕ್ಕೂ ಹೆಚ್ಚು ನಿವೇಶನಗಳು ಈ ರೀತಿ ಅಕ್ರಮವಾಗಿ ಹಂಚಿಕೆ ಆಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 5,000 ಕೋಟಿಗೂ ಮಿಗಿಲಾದ ಹಣ ನಷ್ಟ ಉಂಟಾಗಿದೆ. ಅದಕ್ಕೋಸ್ಕರನೇ ನಾವು ಇದು ಪ್ರತಿಭಟನೆ ಮಾಡ್ತಾ ಇರೋದು. ಆಗ ನೋಡಿ, ಮೂಡಾದಲ್ಲಿ ಸಭೆಯಲ್ಲಿ ಏನು ಮಾಸಿಕ ಸಭೆ ನಡಾವಳಿಯಲ್ಲೂ ಕೂಡ ಚರ್ಚೆಗೆ ಬರುತ್ತೆ. ಇದು ಅವಕಾಶ ಇರೋದಿಲ್ಲ, ಅಲ್ಲಿರೋದು 40:60 ಅನುಪಾತದಲ್ಲಿ ಸೈಟ್ ಕೊಡ್ಬೋದು ಅಂತ ಇರುತ್ತೆ. ಇಲ್ಲಿ ಏನಾಗಿರುತ್ತೆ, 50:50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಿರುತ್ತೆ. ಅದಾದ್ಮೇಲೆ ಅಲ್ಲಿ ನಿಯಮ ಇದೆ ಒಂದು, ಏನಂತ, ಮೂಡಾದಲ್ಲಿ ಏನು ಜಮೀನು ಸ್ವಾಧೀನ ಆಗುತ್ತೆ, ಆ ಸ್ವಾಧೀನ ಆಗಿರೋತಕ್ಕಂಥ ಸಮಾನಾಂತರ ಬಡಾವಣೆ ಅಥವಾ ನಂತರ ಆಗುವ ಬಡಾವಣೆಗಳಲ್ಲಿ ನಿವೇಶನ ಹಂಚಿಕೆ ಆಗಬೇಕು ಅಂತ ಇರುವಂತ ನಿಯಮ. ಆದ್ರೆ ಇಲ್ಲಿ ಬಡಾವಣೆ ಕಂಪ್ಲೀಟ್ ಆಗಿರೋದು 2002-04ರಲ್ಲಿ. ನೀವು ಹಿಸ್ಟ್ರಿ ಹೇಳ್ತಾ ಇದ್ದೀರಿ. ಹೌದು, ಆದ್ರೆ 1982ರಲ್ಲಿ ಏನು ಬಡಾವಣೆ ನಿರ್ಮಿಸಲಾಗಿತ್ತು, 82ರಲ್ಲಿ ವಿಜಯನಗರ ಬಡಾವಣೆ, 3ನೇ ಹಂತ ಬಡಾವಣೆ, ಅಲ್ಲಿ ಇವರಿಗೆ ಹಂಚಿಕೆ ಆಗಿದೆ. ಅಂದ್ರೆ ಇಲ್ಲಿ ಅಕ್ರಮವಾಗಿ ಆರ್ಥಿಕವಾಗಿ ಇವರು ಎಲ್ಲೋ ಒಂದು ಕಡೆ ಒಂದು ಆರ್ಥಿಕವಾಗಿ ಮೂಡಾಯಿಂದ ಒಂದು ಗೈನ್ ಪಡೆಯೋದಕ್ಕೋಸ್ಕರ ಈ ರೀತಿ ಅಕ್ರಮಗಳನ್ನ ಮಾಡಿದ್ದಾರೆ. ಇದು ಜಾಗ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ದಲಿತರಿಗೆ ಸಂಬಂಧಪಟ್ಟಿದ್ದು, ಅದು ಮೂಡ ಒಂದು ಹಕ್ಕಿನಲ್ಲಿತ್ತು. ಆ ಜಮೀನಿಗೆ ಈ ರೀತಿ ಮಾಡಿದ್ದಾರೆ. ಇದಕ್ಕೂ ಆಗಿನ ಬಿಜೆಪಿ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಅಕ್ರಮ ಆಗಿರೋದು ಅಲ್ಲಿ ಮೂಡದ ಅಧ್ಯಕ್ಷ ಇರ್ಬೋದು. ಆ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೂಡದ ಸದಸ್ಯರಾಗಿರ್ತಾರೆ. ಇದೆಲ್ಲಾನು ವಿಸ್ತೃತವಾಗಿ ತನಿಖೆ ಆಗ್ಬೇಕು. ಅದಕ್ಕೋಸ್ಕರನೇ ನಾವು ಇದನ್ನ ತನಿಖೆ ಆಗಿ ವಿಸ್ತೃತ ಒಂದು ವರದಿ ಬಂದ್ರೆ ಎಲ್ಲನೂ ಕೂಡ ಹೊರಬರುತ್ತೆ. ಇದು ಹೇಳಿ ಸರ್, ಸತ್ಯನಾರಾಯಣ ಸರ್ ಹೇಳಿ ಸರ್. ನೋಡಿ, ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ ಬಯಸ್ತೀನಿ. ಇವರು ತಿರ್ಗಾ ಪುನಃ ಹೇಳ್ತಾರ ಬಿಜೆಪಿ ಸರ್ಕಾರ ಆಡಳಿತ ಆಗಿತ್ತು ಅಂತ ಹೇಳಿ. ಅದು 1 ನಿವೇಶನ 2 ನಿವೇಶನ ಹಿಂಗ ಹಂಚಿಕೆ ಆದಂತ ಒಂದು ಸಂದರ್ಭ ಅಲ್ಲ ಇದು. 1ನೇದು. 2ನೇದು, ದಾಖಲೆಗಳು ಏನ್ ಹೇಳ್ತಾವೋ ಅಂತಿಮವಾಗಿ ಇವರು ಯಾವ ಸಭೆ ಒಳಗೆ ಇದನ್ನ ತೀರ್ಮಾನ ಆಗಿದೆ ಅನ್ನುವಂಥದ್ದು ಅವತ್ತಿನ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಂತ ಯಾವ ಸದಸ್ಯರು ಅದರಲ್ಲಿ ಆ ಸಭೆಯಲ್ಲಿ ಉಪಸ್ಥಿತರಿರಲಿಲ್ಲ. ಆಮೇಲೆ ನಿನ್ನೆ ಇನ್ನೊಂದು ದಾಖಲೆಗೆ ಹೊರಗಡೆ ಬರ್ತಾ ಇದಾವು. ಇದು ಈ ಪ್ರತಿಯೊಂದು ಸಭೆಗಳಲ್ಲಿ ಇದು ಆಗಿಲ್ಲ. ಯಾವ ಇದ್ರಾಗ ಸಿದ್ದರಾಮಯ್ಯನವರು
ಉಪಮುಖ್ಯಮಂತ್ರಿಗಳಾಗಿದಾರ, ವಿರೋಧ ಪಕ್ಷದ ನಾಯಕರಾಗಿದಾರ, ಅವಾಗ ಇದಕ್ಕೆ ವೇಗ ಪಡೆದುಕೊಂಡತಿ ಅನ್ನುವಂಥದ್ದು ಒಂದು ನಿನ್ನೆ ಡಾಕ್ಯುಮೆಂಟೇಶನ್ಸ್ ಗಳು ಹೊರಗಡೆ ಬರ್ತಾವ. ಸರ್ ರಾಜೀವನ್ ಅವರು ನಿಮ್ಮ ಅವಧಿಯಲ್ಲಿ ಚೇರ್ಮನ್ ಆಗಿದ್ದವರು ಸರ್. ರಾಜೀವನ್ ಅವರು ನಿಮ್ಮ ಅವಧಿಯಲ್ಲಿ ಚೇರ್ಮನ್ ಆಗಿರ್ಲಿಲ್ವಾ? ಅಲ್ಲ ಸರ್, ನಾನು ಅದನ್ನ ಆ ಡಾಕ್ಯುಮೆಂಟ್ ನನ್ನ ಕಡೆ ಐತಿ. ಆ ಡಾಕ್ಯುಮೆಂಟ್ ನನ್ನ ಕಡೆ ಐತಿ. ಆ ಸಭೆ ಒಳಗೆ ಯಾರ್ಯಾರು ಇದ್ರು ಅವತ್ತ ಯಾರ್ಯಾರು ಇಲ್ಲ ಅನ್ನೋದು ಡಾಕ್ಯುಮೆಂಟ್ ಐತಿ. ಇರ್ಲಿಲ್ಲ ಅಂದ್ರೆ ಅದು ತಂದಿರ್ಲಿಲ್ಲ ನಾನು ಇವತ್ತು. ಆ ಡಾಕ್ಯುಮೆಂಟ್ ಐತಿ ಒಂದು. ಎರಡನೇದು ಮತ್ತೆ ಇನ್ನೊಂದು ಏನ್ ಕಾನೂನು ಇವ್ರದ್ದು ಆಕ್ಟ್ ಏನ್ ಹೇಳ್ತತಿ, ನಿವೇಶನ್ ಇದು ಇವ್ರದ್ದು ಹೋಗಿರೋದು ದೇವನೂರು ಬಡಾವಣೆ, ಇವ್ರು ವಿಜಯನಗರ ಬಡಾವಣೆ ಪಡೆದುಕೊಂಡಿರೋದು ವಿಜಯನಗರ ಬಡಾವಣೆ. ನೋಡಿ, ನೀವೆಲ್ಲ ಒಂದ್ ಕಡೆ ಕಲಾಸಿಪಾಳ್ಯದಾಗ ಎಲ್ಲ ಒಂದ್ ಕಡೆ ಭೂಮಿ ಕಳ್ಕೊಂಡು ನಾವು MG ರೋಡ್ನಾಗ ಬ್ರಿಗೇಡ್ ರೋಡ್ನಾಗ ನನಗ ನಿವೇಶನ ಕೊಡು ಅಂತ ಹೇಳದಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಇದು? ಈ ರೀತಿ ನೀವು ಎಲ್ಲರಿಗೂ ಕೊಟ್ಟಿದ್ದೀರಾ ನೀವು? ಅವಾಗ ನಿಮ್ಮ ನಿವೇಶನ ಮೊದ್ಲಕ್ಕೇನ್ ಬೆಲೆ ಏನ್ ಹೇಳ್ತೀರಿ, 18 ಲಕ್ಷ ಅಂತಾನು ತೋರಿಸ್ತಾ ಇದ್ದೀರಿ ನೀವು. ಅಲ್ಲಿ 2013ರಾಗ ಇದನ್ನ ದಾಖಲೆಗಳಲ್ಲಿ ನಿಮ್ಮ ಚುನಾವಣಾ ಇದ್ರಾಗ ನಿಮ್ಮ ಪತ್ನಿ ಹೆಸರಿನಲ್ಲಿ ಇರ್ತಕ್ಕಂಥದನ್ನ ನೀವು ದಾಖಲೆಯಲ್ಲಿ ತೋರಿಸಿಲ್ಲ. ಒಂದರ ಮೇಲೊಂದು ಸರಪಳಿ ಮೇಲೆ ಸರಪಳಿಗಳು ನಿಮ್ಮ ತಪ್ಪುಗಳಿದ್ರಲ್ಲ. ನಾವು ಒಂದು ತಪ್ಪು ಮುಚ್ಚಿ ಹಾಕಕ್ ಹೋಗ್ತಾ ಇದ್ದೀರಾ, ಇನ್ನೊಂದು ತಪ್ಪಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಾ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾವು ಭಾರತೀಯ ಜನತಾ ಪಕ್ಷ ನಾವೇನ್ ಹೇಳ್ತಾ ಇದೀವಿ, ನಾವು ನಿಮ್ಮ ಸರ್ಕಾರದ ರಾಜೀನಾಮೆ ಕೇಳ್ತಾ ಇಲ್ಲ. ಈ ಏನೇನು ಹಗರಣಗಳು ನೀವು ಮಾಡ್ತಾ ಇದ್ದೀರಿ, ಈಗ ನಾಳೆ ಬರ್ತಾ ಇದೆ, ಇನ್ನೊಂದು ಬರ್ತಾ ಇದೆ, ಈಗ ಇನ್ನೊಂದು ಮೂಡಾ ರೀತಿ ಏನು ಪ್ರಿಯಾಂಕಾ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಭೂಮಿ ತಗೊಂಡಿರೋದು ಅದು ಕೂಡ ಬರ್ತಾ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಉಲ್ಲಂಘನೆ ಆಗಿದಾವು. ಇದಾಗ್ಲೇ ಅದು ಕೂಡ ಇದಕ್ ಬರ್ತಾ ಇದೆ. ಅದಕ್ಕೂ ನಾವು ಹೋರಾಟ ಮಾಡ್ತೀವಿ. ಸೊ ಇವ್ರದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಹೋರಾಟ ಬಂದೇ ಬರ್ತದೆ. ZPTP 1953 ಕೋಟಿ ಬರ್ತದೆ. ಏನಲ್ಲಿ ಬೆಂಗಳೂರಿನ ನಿವೇಶನ ತಗೊಂಡಿದ್ದು ಅದು ಬರ್ತತಿ. ಆಮೇಲೆ ಅವ್ರು ಈ ಮುಂಚೆ ಖರ್ಗೆ ಅವರು ತಗೊಂಡಾರ, ಅಲ್ಲಿ ಏನ್ ಕಲಬುರಗಿಯಲ್ಲಿ ತಗೊಂಡಾರ, ಏನ ಕೋಚಿಂಗ್ ತಗೊಂಡಿವಿ ಅಂತೇಳಿ ಎಕರೆ ಗಂಟ್ಲೆ ಜಾಗ ತಗೊಂಡಿದಾರ. ಇವತ್ತಿನವರೆಗೂ ಒಬ್ಬರಿಗೆ ಒಂದ್ ಯಾವ್ದೇ ಒಂದು ಕೋಚಿಂಗ್ ಕೊಟ್ಟಿಲ್ಲ ಸರ್ ರವಿಕುಮಾರ್ ಸರ್. ಸೊ ಇವರು ಪ್ರತಿಯೊಬ್ಬ ಮಂತ್ರಿ ಪೂರ್ತಿ ಏನಾಗಿದೆ, ಇವರು ಕಪ್ಪ ಕಾಣಿಕೆ ಕೊಡೋಕೆ ಮೇಲೆ ಕಪ್ಪ ಕಾಣಿಕೆ ಕೊಡೋಕೆ ಕರ್ನಾಟಕ ರಾಜ್ಯವನ್ನು ಹಗಲು ದರೋಡೆ ಮಾಡ್ತಾ ಇದಾರ. ಮೊನ್ನೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರ, ಅವ್ರು ಯಾವ ಕಾಂಟೆಕ್ಸ್ಟ್ ನಾಗ ಹೇಳಿದ್ರು ಗೊತ್ತಿಲ್ಲ ನನಗೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತೊಂದರೆ ಆದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ನಾನ್ ಹೇಳಿದ್ದಲ್ಲ ಇದು. ಸನ್ಮಾನ್ಯ ಒಬ್ಬ ಹಿರಿಯ ಮುಖ್ಯಮಂತ್ರಿ, ಒಬ್ಬ ಜವಾಬ್ದಾರಿತ ಮುಖ್ಯ ಮಂತ್ರಿ ಇದ್ದಂತವ್ರು ಸತೀಶ್ ಜಾರಕಿಹೊಳಿ, ನೀವೇ ತಾವೆಲ್ಲ ಗಮನಿಸಿರ್ಬೋದು ಇದನ್ನ. ಸರಿ ಸರ್, ಇದಾಗಿತ್ತು ಇಂದಿನ ಚರ್ಚೆ. CM DCM ಸರ್, ಇದೇನಾಗಿದೆ ಸರ್, ಮೈಸೂರಲ್ಲಿ ತುಂಬ ರೈತರಿಗೆ ಅನ್ಯಾಯ ಆಗಿದೆ. ಇದು BDA ತೊಗೊಂಡಿರೋದಾಗ್ಬೋದು. ಆಮೇಲೆ ತುಂಬ ಜನ ರೈತರ ಹತ್ರ ಸರ್ ಈಗ ಒಂದು ಲೇಔಟ್ ಮಾಡಬೇಕು ಅಂದಿದ ತಕ್ಷಣ ಮೈಸೂರು ಅವಾಗ ಏನಂತ ಅಭಿವೃದ್ಧಿ ಇಲ್ಲ. ಸೊ ಇಲ್ಲೆಲ್ಲ MLAಗಳು ಪರ್ಚೇಸ್ ಮಾಡಿದಂಥ ಹಲವಾರು ಜಾಗಗಳಿದೆ ಸರ್. ಇದು ಜನಕ್ಕೆ, ರೈತರುಗಳಿಗೆ ತುಂಬ ಜನ MLAಗಳು ಮೋಸ ಮಾಡಿದ್ದಾರೆ, ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳು ಮೋಸ ಮಾಡಿದ್ದಾರೆ. ಹಿಂಗಾಗಿ ಇದು ನಾನು ಕೇಳೋದು ಇಷ್ಟೇ ಸರ್. ನಾನು ಇವರು ಹಿಂದೆ DCM ಆಗಿದ್ರೋ ಇಲ್ವೋ, ಮಂತ್ರಿ ಆಗಿದ್ರೋ ಇಲ್ವೋ, ಸೊ ಈ ಮೂಡಾ ಕೇಸಲ್ಲಿ ಇವ್ರು ತೊಗೊಂಡ್ಬಿಟ್ಟಿದ್ದಾರೆ, ಕಳ್ತನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಸೊ ಮಾಡಿದ್ಮೇಲೆ ನೀವು ಬಂದಾಗ ಅವತ್ತಿನ ದಿನ ಯಾತಿಗೆ ಸುಮ್ಮನಿದ್ರಿ, ಇವತ್ತು ತೆಗೆದಿದ್ದೀರಲ್ಲ ಈ ಕೇಸ್ನ, ಯಾವ ಉದ್ದೇಶ ಇಟ್ಕೊಂಡು ಈ ಕೇಸ್ ತೆಗೆದ್ರಿ ನೀವು ಅನ್ನೋದು ಅಷ್ಟೇ ನಾವು ಕೇಳೋದು. ಸರಿ ಸರ್, ಇದಾಗಿತ್ತು ಇಂದು ಚರ್ಚೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಂಥ ವೀರಣ್ಣ ಅವ್ರಿಗೆ, ರಾಮಚಂದ್ರ ಅವ್ರಿಗೆ, ಸತ್ಯನಾರಾಯಣ ಸರ್ಗೆ ನಮಸ್ಕಾರ.